ಓಕೆ, ಸ್ಟಾರ್ಟ್ ಮಾಡಿ. ಓಕೆ, ಗುಡ್ ಮಾರ್ನಿಂಗ್ ಎಲ್ಲರಿಗೆ ನಮಸ್ಕಾರ. ಬೆಳಗಿನ ಶುಭೋದಯ. DMI ಹಾಗೂ ಲೀಡರ್ಶಿಪ್ ಫೌಂಡೇಶನ್ ವತಿ ನಡೆಯುವ ಈ ಒಂದು ಝೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಅದರ ಸ್ವಾಗತ. ಇಂದಿನ ಸಬ್ಜೆಕ್ಟ್ NDT ನ್ಯೂ ಡಿಸ್ಟ್ರಿಬ್ಯೂಟರ್ ಟ್ರೈನಿಂಗ್. ಈ ಒಂದು ಟ್ರೈನಿಂಗ್ ಕಾರ್ಯಕ್ರಮ ನಡೆಸಲಿಕ್ಕೆ ನಮ್ಮೊಬ್ಬ ಶ್ರೇಷ್ಠ ಲೀಡರ್ ನಮ್ಮೊಡನಿದ್ದಾರೆ. ಅವರು ಸುಮಾರು DX ನಲ್ಲಿ 25 ವರ್ಷದ ಅನುಭವವನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. 25 ವರ್ಷದಲ್ಲಿ 25ಕ್ಕಿಂತಲೂ ಜಾಸ್ತಿ ದೇಶವನ್ನು DX ಮುಖಾಂತರ ವಿದೇಶ ಪ್ರವಾಸ ಮಾಡಿದ್ದಾರೆ. ಅವರ ಟೀಮಲ್ಲಿ 65,000 ಮಿಕ್ಕಿ ಡಿಸ್ಟ್ರಿಬ್ಯೂಟರ್ ಹೊಂದಿದ್ದಾರೆ. ಅದರಲ್ಲಿ 7,000ಕ್ಕಿಂತಲೂ ಜಾಸ್ತಿ ಸ್ಟಾರ್, 600 ಮಿಕ್ಕಿ ರೂಬಿ, 200 ಮಿಕ್ಕಿ ಡೈಮಂಡ್ ಹೊಂದಿದ್ದಾರೆ. ಇವರು ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿ ಆರ್ಯಭಟ ಸದ್ಭಾವನಾ ಅವಾರ್ಡ್ ಇರ್ಬೋದು, JNT ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು, DXN ಸಾಧಕ ರತ್ನ ಅವಾರ್ಡ್ ಅನ್ನು ಪಡೆದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಎಕ್ಸಿಕ್ಯೂಟಿವ್ ಸೀನಿಯರ್ ಕಮ್ ಡೈಮಂಡ್ ಆದ ಶ್ರೀ SN ಸಿಟಿ ಉಡುಪಿ ಇಂದಿನ ಓಕೆ NDT ಕಾರ್ಯಕ್ರಮ ಓಕೆ ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ವೆರಿ ಮಚ್. ಸೊ ಇವತ್ತಿನ ಪ್ರೋಗ್ರಾಮ್ ಓನ್ಲಿ ಫಾರ್ ಡಿಸ್ಟ್ರಿಬ್ಯೂಟರ್ಸ್. ಯಾರೆಲ್ಲ ಹೊಸಬರಿದ್ದೀರಿ, ಸೊ ನಿಮಗೆ ಯಾಕಂದ್ರೆ ಇದು ಡಿಫರೆಂಟ್ ಸಬ್ಜೆಕ್ಟ್. ಒಂದ್ಸಲ ನೀವು DXN ಗೆ ಜಾಯಿನ್ ಆದ ನಂತರ ನೀವು ಏನ್ ಮಾಡಬೇಕು ಅದನ್ನ ತಿಳ್ಕೊಳ್ಳುವಂತ. ಸೊ ಆದ್ರಿಂದ ಯಾರಾದರೂ ಹೊಸಬರಿದ್ರೆ ನೀವು ನೆಕ್ಸ್ಟ್ ವೀಕ್ ಆನ್ವರ್ಡ್ಸ್ ಬರ್ಬೋದು. ಯಾಕಂದ್ರೆ ಇದು ಕಂಟಿನ್ಯೂಯಸ್ ಇರ್ತದೆ, ಒಂದು 2-3 ಡೇಸ್ ಇರ್ಬೋದು. ಸೊ ಹಾಗಾಗಿ ಹೊಸಬರಿಗೆ ಯಾರು ಪ್ರಮೋಟ್ ಮಾಡಬೇಡಿ ಈ ಪ್ರೋಗ್ರಾಮಿಗೆ. ಯಾರೆಲ್ಲ ಜಾಯಿನ್ ಆಗಿದ್ದಾರೆ ಅವರಿಗೆ ಮಾತ್ರ ಈ ಪ್ರೋಗ್ರಾಮ್. ಯಾಕಂದ್ರೆ ಇದು ಸಾಧಾರಣ ನಿಮಗೆ ಮಕ್ಕಳು ಸ್ಕೂಲಿಗೆ ಸೇರ್ತಾರಲ್ಲ, ಸ್ಕೂಲಿಗೆ ಸೇರಿಸಿದ ನಂತರ 1ನೇ ಕ್ಲಾಸು, 2ನೇ ಕ್ಲಾಸು, 3ನೇ ಕ್ಲಾಸು, 4, 5, 6, ಇದು 7ನೇ ಕ್ಲಾಸ್ ಪಾಠ ಇದು. 7ನೇ ಕ್ಲಾಸ್ ಪಾಠ ಇರ್ತದೆ. ಹಾಗಾಗಿರೋದ್ರಿಂದ ಯಾರೆಲ್ಲ ಸೀರಿಯಸ್ ಆಗಿ ಬಿಸ್ನೆಸ್ ಮಾಡುವವರಿಗೆ ಮಾತ್ರ ಈ ಕ್ಲಾಸ್ಗಳು. ಸೊ ಇದನ್ನ ಸರಿಯಾಗಿ ಜಾಯಿನ್ ಆದವರಿಗೆ ಇದು ಬೇಕೇ ಬೇಕು. ಜಾಯಿನ್ ಆದವರಿಗೆ ಇದು ಅಗತ್ಯ ಬೇಕು. ಸರಿಯಾಗಿ ನಿಮ್ಮ ಹತ್ರ ಪೆನ್ನು, ಪೆನ್ಸಿಲು, ಬುಕ್ ಇದ್ರೆ ಬರ್ಕೊಳ್ಳಿ. ಇಲ್ಲ ಆದ್ರೆ ಕಿವಿಯನ್ನ ಸರಿಯಾಗಿ ಓಪನ್ ಮಾಡಿ ಇಟ್ಕೊಳ್ಳಿ. ಇಲ್ಲ ನಿಮ್ಗೆ ಇದು ಬೇಡ ಅಂತ ಹೇಳಿದ್ರೆ ನೀವು ಇವಾಗಲೇ ಇದನ್ನ ನೀವು ಹೊರಗಡೆ ಹೋಗ್ಬೋದು. ಯಾಕಂದ್ರೆ ಇದು ಕಲೀಲಿಲ್ಲ ಅಂತ ಹೇಳಿದ್ರೆ ಈ ಬಿಸ್ನೆಸ್ ಮಾಡಲಿಕ್ಕೆ ಆಗುದಿಲ್ಲ. ಈ ಬಿಸ್ನೆಸ್ ಮಾಡಿ ಯಾರೆಲ್ಲ ಮಾಡ್ಬೇಕಂತಿದ್ರೆ ಈ ನ್ಯೂ ಡಿಸ್ಟ್ರಿಬ್ಯೂಟರ್ ಟ್ರೈನಿಂಗ್ ಪ್ರೋಗ್ರಾಮ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮ್. ಇದು ಪ್ರತಿಯೊಬ್ಬರು ಕಲೀಲೇಬೇಕು. ಕಲ್ತವರೆಲ್ಲ ಇದರಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಆಗ್ತದೆ. ಕೆಲವರು ಏನ್ ಮಾಡ್ತಾರೆ, ಅರ್ಧಂಬರ್ಧ ಕಲಿತಾರೆ, ಅದನ್ನ ಡೂಪ್ಲಿಕೇಟ್ ಮಾಡಬೇಕಾಗಿದೆ. ಇದು ನಾಟ್ ಓನ್ಲಿ ನೀವು ಕಲಿಯೋದು ಮಾತ್ರ ಅಲ್ಲ, ಇದು ನಿಮ್ಮ ಟೀಮಿಗೆ 100ಕ್ಕೆ 100 ನೀವು ಹೇಳಿಕೊಡ್ಬೇಕಾಗಿದೆ. ಅದಕ್ಕೋಸ್ಕರ ಡಾಕ್ಟರ್ ಲಿಮ್ ನಮಗೆ ನ್ಯೂ ಡಿಸ್ಟ್ರಿಬ್ಯೂಟರ್ ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಸೀರಿಯಸ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮ್ಮ ಬಿಸ್ನೆಸ್ ಸೀರಿಯಸ್ ಆಗಿರೋದಿಲ್ಲ. ಕ್ಯಾಶುವಲ್ ಆಗಿ ತಗೊಂಡ್ರೆ ನಿಮ್ಮ ಬಿಸ್ನೆಸ್ ಕ್ಯಾಶುವಲ್ ಆಗಿರ್ತದೆ. ಏನೋ ಟೈಮ್ ಪಾಸ್ ಅಂತ ತಗೊಂಡ್ರೆ ಅದು ಟೈಮ್ ಪಾಸ್ ಆಗಿರ್ತದೆ. ಸೊ ಯಾರಿಗೆಲ್ಲ ಸೀರಿಯಸ್ ಬಿಸ್ನೆಸ್ ಮಾಡ್ಬೇಕಂತಿದೆ ನೀವು 100% ಇದನ್ನ ನೋಟ್ ಮಾಡ್ಕೋಬೇಕು. ಯಾಕೆ ನೋಟ್ ಮಾಡಬೇಕು ಅಂದ್ರೆ ಇದು ಡೂಪ್ಲಿಕೇಟ್ ಆಗ್ಲೇಬೇಕು. ನಿಮ್ಮ ಟೀಮಿಗೆ ಇದನ್ನ ನೀವು ಕಲಿಸ್ಲೇಬೇಕು. ಅದಕ್ಕೋಸ್ಕರ ಸೊ ಅದರಿಂದ ನಿಮಗೆ ನ್ಯೂ ಡಿಸ್ಟ್ರಿಬ್ಯೂಟರ್ ಬುಕ್ ಸಿಗ್ತದೆ. ಕಂಪನಿ ಬುಕ್ ಕನ್ನಡದಲ್ಲಿ, ಇಂಗ್ಲಿಷ್ನಲ್ಲಿ, ಹಿಂದಿಯಲ್ಲಿ ಸಿಗ್ತದೆ. ಬೇರೆ ಬೇರೆ ಲ್ಯಾಂಗ್ವೇಜಲ್ಲೂ ಸಹ ಈ ಬುಕ್ ಅವೈಲಬಿಲಿಟಿ ಇದೆ. ಸೊ ಇದನ್ನ ತಗೊಳ್ಳಿ. ಇದನ್ನ ತಗೊಂಡು ಸೀರಿಯಸ್ ಆಗಿ ಬಿಸ್ನೆಸ್ ಮಾಡೋರು ಸ್ಟಾರ್ಟ್ ಮಾಡಿ. ಫಸ್ಟ್ ಇದನ್ನ ಬೇಸಿಕ್, ಈಗ ಆಲ್ರೆಡಿ ನೀವು DXN ಗೆ ಜಾಯಿನ್ ಆಗಿದ್ರಿ. ಜಾಯಿನ್ ಆದ ನಂತರ ನೀವು ಏನ್ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯ ಆಟಿಟ್ಯೂಡ್ ಇರ್ತದೆ. ಈಗ ನೋಡಿ, ಒಂದು ಹೌಸ್ ವೈಫ್ ಇರ್ತಾರೆ, ಅವರಿಗೊಂದು ಆಟಿಟ್ಯೂಡ್ ಇರ್ತದೆ. ಒಂದು ಪಾರ್ಲರ್ ನಡೆಸ್ತಾರೆ, ಅವರಿಗೊಂದು ಆಟಿಟ್ಯೂಡ್ ಇರ್ತದೆ. ಒಂದು ಸ್ಕೂಲ್ ಟೀಚರ್ ಇರ್ತದೆ, ಅವರಿಗೊಂದು ಆಟಿಟ್ಯೂಡ್ ಇರ್ತದೆ. ಒಬ್ರು ಲಾಯರ್ ಇರ್ತಾರೆ, ಅವರ ಆಟಿಟ್ಯೂಡ್ ಬೇರೆ ಇರ್ತದೆ. ಅಥವಾ ಒಂದು ಡಾಕ್ಟರ್ ಆಟಿಟ್ಯೂಡ್ ಅದು ಬೇರೆ ಇರ್ತದೆ. ಒಬ್ಬ ರಾಜಕೀಯದವ್ರು ಬರ್ತಾರೆ, ಅವರ ಆಟಿಟ್ಯೂಡ್ ಬೇರೆ ಇರ್ತದೆ. ಅಥವಾ ಒಬ್ಬ ಫಿಲ್ಮ್ ಆಕ್ಟರ್ ಬರ್ತಾರೆ, ಅವನ ಆಟಿಟ್ಯೂಡ್ ಬೇರೆ ಇರ್ತದೆ. ಸೊ ಈ ಬಿಸ್ನೆಸ್ ಎಲ್ಲರೂ ಮಾಡ್ಬೋದು. ಅವ್ರು ಇವರಲ್ಲ, ನಾನು ಹೇಳಿದ ಇಷ್ಟು ಜನರು ಈ ಬಿಸ್ನೆಸ್ ಅನ್ನ ಮಾಡ್ಬೋದು. ಆದ್ರೆ ಎಲ್ಲರೂ ನೀವು ಡಾಕ್ಟರ್ ಆಗ್ಲಿಕ್ಕೆ ಆಗುದಿಲ್ಲ, ಇಂಜಿನಿಯರ್ ಆಗ್ಲಿಕ್ಕೆ ಆಗುದಿಲ್ಲ, ಅಥವಾ ನೀವು ಪಾರ್ಲರ್ ಮಾಡ್ಲಿಕ್ಕೆ ಆಗುದಿಲ್ಲ, ಅಥವಾ ನೀವು ಸಿಂಗರ್ ಆಗ್ಲಿಕ್ಕೆ ಆಗುದಿಲ್ಲ, ಅಥವಾ ಫಿಲ್ಮ್ ಆಕ್ಟರ್ ಆಗ್ಲಿಕ್ಕೆ ಆಗುದಿಲ್ಲ. ಬಟ್ ಇಲ್ಲಿ ಎಲ್ಲರೂ ಹೊಂದ್ಕೊಳ್ತಾರೆ ನೋಡಿ ಈ ಬಿಸ್ನೆಸ್ಗೆ ಎಲ್ಲರೂ. ಬಟ್ ಓನ್ಲಿ ಥಿಂಗ್ ಅಂತ ಹೇಳಿದ್ರೆ ನಿಮ್ಮ ದೃಷ್ಟಿಕೋನವನ್ನು ನೀವು ಬದಲಿಸಲಿಕ್ಕೆ ರೆಡಿ ಇರ್ಬೇಕು. ನಿಮ್ಮ ಅದೇ ದೃಷ್ಟಿಕೋನವನ್ನು ಇಟ್ಕೊಂಡು ಇಲ್ಲಿ ಬಂದ್ರೆ ಈ ಬಿಸ್ನೆಸ್ ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗುದಿಲ್ಲ. ಈ ಬಿಸ್ನೆಸ್ ಮಾಡಬೇಕಾದ್ರೆ ಇದರದ್ದೇ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ಗೆ ನೀವು 100ಕ್ಕೆ 100 ಪ್ಲಗ್ ಆಗ್ಬೇಕು ನೋಡಿ. 100ಕ್ಕೆ 100 ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಈಗ ನಾವು ಬಿಸ್ನೆಸ್ಸಿಗೆ ಬಂದಿದ್ದೀವಿ, ಬಿಸ್ನೆಸ್ ಅನ್ನ ತಗೊಂಡಿದ್ದೀವಿ ಅಂತ ತಿಳ್ಕೊಳ್ಳಿ. ಈಗ ನಾನು ನಿಮ್ಗೆ ಒಂದು ಉದಾಹರಣೆ ಕೊಡೋದು. ಈಗ ಒಬ್ರು
ಒಂದು 3 ಲಕ್ಷ ಕೊಟ್ಬಿಟ್ಟು ಒಂದು ರಿಕ್ಷಾ ತಗೊಂಡ್ಬಿಡ್ತಾರೆ. ರಿಕ್ಷಾ ತಗೊಂಡ್ಬಿಟ್ಟು ಅದನ್ನ ಅವ್ರ ಮನೇಲಿ ಇರ್ತಾರ? ಇಲ್ಲ ಅಲ್ಲ. ಅದನ್ನ ಅವರು ಸರಿಯಾದ ಒಂದು ಸ್ಟ್ಯಾಂಡ್ ಹುಡುಕ್ತಾರೆ. ಯಾವ ಸ್ಟ್ಯಾಂಡು ರಶ್ ಇರ್ತದೆ, ಯಾವ ಸ್ಟ್ಯಾಂಡಿಗೆ ಜನ ಜಾಸ್ತಿ ಬರ್ತಾರೆ ಅಂತ ಸ್ಟ್ಯಾಂಡ್ ಅನ್ನ ಹುಡುಕಿ ಅಲ್ಲಿ ಹೋಗಿ ಅವರ ರಿಕ್ಷಾವನ್ನು ಅಲ್ಲಿ ಸ್ಟ್ಯಾಂಡ್ ಮಾಡ್ತಾರೆ. ಅದನ್ನ ಸ್ಟ್ಯಾಂಡ್ ಮಾಡಿಬಿಟ್ಟು ಅವ್ರು ಹೋಟೆಲ್ ಹೋಗಿ ಕೂತ್ಕೊಳ್ತಾರ? ಇಲ್ಲ ಅಲ್ಲ. ಅವ್ರು ಅಲ್ಲೇ ಕೂತ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಕಸ್ಟಮರ್ ಬೇಕಾಗ್ತದೆ. ಕಸ್ಟಮರ್ ಇಲ್ಲ ಅಂತ ಹೇಳಿದ್ರೆ ಅವರು ಆಲ್ರೆಡಿ 3 ಲಕ್ಷ ಹಾಕಿದ್ದಾರೆ ಅದಕ್ಕೆ. 3 ಲಕ್ಷ ಹಾಕಿದ್ರ ನಂತರ ಅದರ ಅವರ ಬಡ್ಡಿ ಕಟ್ಟಬೇಕಾಗ್ತದೆ. ತಿಂಗಳ ಎಂಡಿಗೆ ಅವರಿಗೆ ಇಂಟ್ರೆಸ್ಟ್ ಬರ್ತದೆ, ಪ್ರಿನ್ಸಿಪಲ್ ಬರ್ತದೆ, EMI ಬರ್ತದೆ, ಕಟ್ಟಬೇಕಾಗ್ತದಲ್ಲ. ಅವಾಗ ಏನ್ ಮಾಡ್ತಾರೆ ಅವರು? ಆ 3 ಲಕ್ಷ ಹಾಕಿದ್ ಮಾತ್ರ ಅಲ್ಲ, ಅದಕ್ಕೆ ಬರಬೇಕಾದ್ರೆ ಫುಲ್ ಪೆಟ್ರೋಲ್ ಹಾಕ್ತಾರೆ. ಪೆಟ್ರೋಲ್ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕೊಂಡು ಬರ್ತಾರೆ. ಯಾಕೆಂದ್ರೆ ಪುನಃ ಟೈಮ್ ಇರೋದಿಲ್ಲ ಅವರಿಗೆ ಹೋಗಿ ಪುನಃ ಪೆಟ್ರೋಲ್ ಬಂಕಿಗೆ ಹೋಗಿ ಹಾಕೊಂಡು ಬರ್ಲಿಕ್ಕೆ. ಸೊ ಹಾಕೊಂಡು ಬಂದು ಕುತ್ಕೊಂಡ್ಬಿಡ್ತಾರೆ. ಕುತ್ಕೊಂಡು ಎಷ್ಟು ಗಂಟೆ? ಬೆಳಿಗ್ಗೆ ಬರ್ತಾರೆ ಅಂತ ತಿಳ್ಕೊಳ್ಳಿ, ಒಂದು 8 ಗಂಟೆಗೆ ಬರ್ತಾರೆ. 8 ಗಂಟೆ, 9 ಗಂಟೆ, 10 ಗಂಟೆ, 11, 12, 1, 2, 3, 4, ಪುನಃ ರಾತ್ರಿ 8 ಗಂಟೆವರೆಗೂ ಸಾಧಾರಣ ನಾನು ನೋಡಿದ್ದೀನಿ ಕೆಲವು ರಿಕ್ಷಾ ಅವರು. ಇನ್ನೂ ಕೆಲವರು ನೈಟ್ ಮಾಡಬಹುದು. ಅಂದ್ರೂ 8 ರಿಂದ 8 ಗಂಟೆ ಅಂದ್ರೂ ಗ್ಯಾರಂಟಿ ಮಾಡ್ತಾರೆ. ಎಷ್ಟಾಯ್ತು ಹಾಗಾದ್ರೆ? 12 ಗಂಟೆ ವರ್ಕ್ ಮಾಡ್ತಾರೆ. 12 ಗಂಟೆ ವರ್ಕ್ ಮಾಡಿ ಕರೆಕ್ಟ್ ಅವ್ರು ವರ್ಕ್ ಮಾಡಿದ್ರೆ ಒಂದು 2,000 ಸಂಪಾದನೆ ಮಾಡ್ಬೋದು ಅವ್ರು, ಇಲ್ಲ ಅಂತ ಹೇಳಿ. ಹಾಗೆ ಕೆಲವ್ರು ಲೇಜಿ ಇರ್ತಾರೆ, ರಿಕ್ಷಾ ತಗೊಳ್ತಾರೆ, ಎಲ್ಲೋ ಇಡ್ತಾರೆ, ದುಡ್ಡು ಕಟ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ವರ್ಕ್ ಮಾಡೋದಿಲ್ಲ. ಈ ಬಿಸ್ನೆಸ್ ಕೂಡ ಹಾಗೆ. ಇಲ್ಲಿ ನಿಮ್ಗೆ 3 ಲಕ್ಷ ಹಾಕ್ಲಿಕ್ಕಿಲ್ಲ. ಈ ಬಿಸ್ನೆಸ್ಗೆ ನೀವು ಸೀರಿಯಸ್ ಮಾಡೋರಿಗೆ ಒಂದು 30,000 ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ. 30,000. ಯಾಕಂದ್ರೆ ಈ ಬಿಸ್ನೆಸ್ ನಿಮ್ಗೆ ಕನ್ವೆನ್ಷನ್ ಬಿಸ್ನೆಸ್ ಟೈಪ್ ಅಲ್ಲ ಇದು. ದಿಸ್ ಇಸ್ ಕಾಲ್ಡ್ ನೆಟ್ವರ್ಕ್ ಮಾರ್ಕೆಟಿಂಗ್. ನೆಟ್ವರ್ಕ್ ಅಲ್ಲಿ ಇದೆ ಇದು. ಸೊ ಅದಕ್ಕೋಸ್ಕರ ಫಸ್ಟ್ ನೀವು ಮೈಂಡ್ ಸೆಟ್ ಮಾಡಬೇಕು. ನಿಮ್ಗೆ ಹೇಳಿರ್ಬೋದು ಇದಕ್ಕೆ ಇನ್ವೆಸ್ಟ್ಮೆಂಟ್ ಎಲ್ಲ ಅದಿಲ್ಲ ಇಲ್ಲ. ಅಫ್ಕೋರ್ಸ್ ಇನ್ವೆಸ್ಟ್ಮೆಂಟ್ ಎಲ್ಲ ಕರೆಕ್ಟೇ. ಆದ್ರೆ ನೀವು ಬಿಸ್ನೆಸ್ ಮಾಡ್ಲಿಕ್ಕೆ ಬಂದಾಗ ನಿಮ್ಗೆ ಇನ್ವೆಸ್ಟ್ಮೆಂಟ್ ಬರ್ತದೆ. ಯಾಕೆಂದ್ರೆ ಈಗ ಇಲ್ಲಿಂದ ನಿಮ್ಗೆ ಒಂದು ಇಟ್ಕೊಳ್ಳಿ, ಸ್ಟಾಕಿಸ್ಟ್ ಇರೋದು ಹುಬ್ಳಿಯಲ್ಲಿ ಅಂತ ತಿಳ್ಕೊಂಡ್ರೆ, ನೀವು ಇಲ್ಲಿ ಮಂಗಳೂರಲ್ಲಿ ಇದ್ದೀರಿ, ಹೇಗೆ ಹುಬ್ಳಿಗೆ ಹೋಗಿ ಬರ್ತಾ ಇರ್ತೀರಾ? ಇಲ್ಲ. ಸ್ಟಾಕ್ ಇಲ್ಲ ಅಲ್ಲಿ, ಇಲ್ಲಿ ಹತ್ತಿರದಲ್ಲಿ ಸ್ಟಾಕ್ ಪಾಯಿಂಟ್ ಇಲ್ಲ ನಿಮ್ಮ ಹತ್ರ, ಏನ್ ಮಾಡ್ತೀರಿ? ಸೊ ಆವಾಗ ನೀವೇನ್ ಮಾಡ್ಬೇಕಂದ್ರೆ, ನೀವು ಬಿಸ್ನೆಸ್ ಮಾಡ್ಬೇಕಾದ್ರೆ ನಿಮ್ಮ ಮನೆಯೇ ಸ್ಟಾಕ್ ಪಾಯಿಂಟ್ ಆಗಿರ್ಬೇಕು. ನಿಮ್ಮ ಮನೆಯಲ್ಲಿ ಎಲ್ಲಾ ಪ್ರಾಡಕ್ಟ್ಗಳು ಇರ್ಬೇಕು ಬಿಸ್ನೆಸ್ ಮಾಡ್ಬೇಕಾದ್ರೆ. ಸೊ ಪೇಸ್ಟ್ ಇರ್ಬೋದು, ಸೋಪ್ ಇರ್ಬೋದು, ಕಾಫಿ ಇರ್ಬೋದು, ಟೀ ಇರ್ಬೋದು, ಈ ಪ್ರಾಡಕ್ಟ್ಗಳು ತಮ್ಮ ಹತ್ರ ಇದ್ರೆ ಮಾತ್ರ ನೀವು ಈ ಬಿಸ್ನೆಸ್ ಅನ್ನ ನೀವು ಸೀರಿಯಸ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದಾದ ನಂತರ ಮತ್ತೆ ನೀವು ಟೈಮ್ ನೋಡಬಾರ್ದು. ಬಿಸ್ನೆಸ್ ಮಾಡಬೇಕಾದ್ರೆ ಬೆಳಿಗ್ಗೆ ನೀವೊಂದು ಟೈಮ್ ಫಿಕ್ಸ್ ಮಾಡಿದ್ರಿ, ಆ ಟೈಮಿಂದ ನಿಮಗೆ ಒಂದು ಅಟ್ಲೀಸ್ಟ್ 8 ಗಂಟೆ ಸೀರಿಯಸ್ ಆಗಿ ಮಾಡೋರಿಗೆ ನಾನು ಹೇಳೋದು 8 ಗಂಟೆ ನೀವು ಇದಕ್ಕೆ ಟೈಮ್ ಹಾಕಬೇಕಾಗ್ತದೆ. ಸೊ ಅದನ್ನ ಆಟಿಟ್ಯೂಡ್ ಬದಲಾಯಿಸಬೇಕು. ಆಟಿಟ್ಯೂಡನ್ನು ನೀವು ಟ್ಯೂನ್ ಅಪ್ ಮಾಡಬೇಕು. ಬದಲಾಯಿಸಕ್ಕೆ ಒಂದೇ ಸಲ ಆಗಲಿಲ್ಲ ಅಂದರೆ ಜಸ್ಟ್ ನೀವು ಟ್ಯೂನ್ ಅಪ್ ಮಾಡ್ಬೋದು. ಸೊ ಅದರಿಂದ ಎವ್ರಿಥಿಂಗ್ ಇಲ್ಲೇ ಸ್ಟಾರ್ಟ್ ಆಗೋದು ನೋಡಿ. ನಾವು ಬಿಸ್ನೆಸ್ಸನ್ನು ಮಾಡಬೇಕು ಅಥವಾ ಬಿಸ್ನೆಸ್ಸನ್ನು ಮಾಡಬಾರ್ದು ಅಂತ ಹೇಳಿದ್ರೆ, ನೀವು ಇಲ್ಲಿ ಇದನ್ನು ಸರಿಯಾಗಿ ಟ್ಯೂನ್ ಅಪ್ ಮಾಡಲಿಲ್ಲ, ಇದರ ಆಟಿಟ್ಯೂಡ್ ಬದಲಾಯಿಸಲಿಲ್ಲ ಅಂತ ಹೇಳಿದ್ರೆ, ನೀವು ಎಲ್ಲಿರ್ತೀರೋ ಅಲ್ಲೇ ಇರ್ತೀರಿ. ನೀವು ಟಿಕೆಟ್ ತಗೊಂಡಿರ್ತೀರಿ, ಆದರೆ ಟ್ರೈನ್ ಹೋಗಿ ಆಗಿರ್ತದೆ, ನೀವು ಅಲ್ಲೇ ಇರ್ತೀರಿ. ಯಾಕೆಂದ್ರೆ ನೀವು ಬಂದಿದ್ದು ಲೇಟ್. ಇಫ್ ಒನ್ ವಾಂಟ್ಸ್ ಟು ಕಮಾಂಡ್ ಅನ್ ಆರ್ಮಿ, ಹಿ ಮಸ್ಟ್ ಕಾಂಕರ್ ಹಿಮ್ಸೆಲ್ಫ್ ಫಸ್ಟ್. ಒಬ್ಬ ಆರ್ಮಿಯಲ್ಲಿ 1,000 ಜನ ಸೈನಿಕರಿದ್ದಾರೆ. ನೀವು ಆ ಸೈನಿಕರಿಗೆ ನೀವು ಹೇಳುವ ಮೊದಲು ನಿಮ್ಗೆ ಗೊತ್ತಿರಬೇಕಲ್ಲ, ನಿಮ್ಮನ್ನು ನೀವು ಕಾನ್ಕರ್ ಮಾಡಿರ್ಬೇಕು. ಎಸ್, ನಿಮ್ಗೆ ಎವ್ರಿಥಿಂಗ್, ಎಲ್ಲಿ ಹೋಗ್ಬೇಕು, ಎಲ್ಲಿ ವೈರಿಗಳು ಬರ್ತಾರೆ, ಎಲ್ಲಿ ನಿಮ್ಮ ಏನು ಫೆನ್ಸಸ್ ಹೋಗಿದೆ, ಅಥವಾ ಎಲ್ಲಿ ಬೇರೆ ಬೇರೆ ಅಟ್ಯಾಕ್ ಮಾಡ್ಬೋದು, ಇದೆಲ್ಲ ನಮಗೆ ಗೊತ್ತಿರಬೇಕು. ಆವಾಗಲ ಮಾತ್ರ ನೀವು ಸೈನಿಕರನ್ನ ಅಲ್ಲಿ ಎಲ್ಲಿ ಬೇಕಾದ್ರೆ ಅಲ್ಲಿಗೆ ಕಳಿಸ್ಲಿಕ್ಕೆ ಆಗ್ತದೆ, ಅಥವಾ ಅವರಿಗೆ ಹುರಿದುಂಬಿಸ್ಲಿಕ್ಕೆ ಆಗ್ತದೆ. ನಮ್ಮನ್ನು ನಾವೇ ಗೆಲ್ಲಿಲ್ಲ ಅಂತ ಹೇಳಿದ್ರೆ, ನಾವು ಸ್ಟಾರ್ ಇದ್ದಲ್ಲೇ ಇದ್ದೀವಿ, ರೂಬಿ ಇದ್ದಲ್ಲೇ ಇದ್ದೀವಿ, ಡೈಮಂಡ್ ಇದ್ದಲ್ಲೇ ಇದ್ದೀವಿ ಅಂತ ಹೇಳಿದ್ರೆ ಜನ ನಮ್ಮನ್ನ ನಂಬುದಿಲ್ಲ. ನೀವು ಇದನ್ನ ಸರಿ ಅರ್ಥ ಮಾಡ್ಬೇಕು. ಯಾಕಂದ್ರೆ ದಟ್ ಈಸ್ ಕಾಲ್ಡ್ ಆಟಿಟ್ಯೂಡ್. ನಾವ್ ಎಣಿಸ್ಕೊಂಡಿದೀವಿ ಓ ನಮ್ಗೆಲ್ಲ ಗೊತ್ತಿದೆ ಅಂತ, ಆದ್ರೆ ಜನ ಅದನ್ನ ಸೀರಿಯಸ್ ಆಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇಫ್ ಒನ್ ವಾಂಟ್ಸ್ ಟು ಕಮಾಂಡ್ ಅನ್ ಆರ್ಮಿ, ಹಿ ಮಸ್ಟ್ ಕಾಂಕರ್ ಹಿಮ್ಸೆಲ್ಫ್ ಫಸ್ಟ್. ಫಸ್ಟ್ ನಮ್ಮನ್ನ ನಾವು ಗೆಲ್ಬೇಕಾಗ್ತದೆ. ನಮ್ಮನ್ನ ನಾವೇ ಗೆಲ್ಲಿಲ್ಲ ಅಂದ್ರೆ ನಾವು ಬೇರೆಯವರಿಗೆ ಹೇಳಲಿಕ್ಕೆ ನಮ್ಮ ಹತ್ರ ಆ ರೈಟ್ಸ್ ನಮ್ಮ ಹತ್ರ ಇಲ್ಲ. ನಾವೇನ್ ಮಾಡ್ತೀವಿ, ಹೇಳೋದು ಒಂದು, ಮಾಡುವುದು ಇನ್ನೊಂದು ಆಗ್ತದೆ.
ಲೈಕ್ ಎನಿ ಅದರ್ ಬಿಸ್ನೆಸ್ ಇಟ್ ವಿಲ್ ಟೇಕ್ ಟೈಮ್ ಆ್ಯಂಡ್ ಎಫರ್ಟ್ಸ್ ಟು ಬಿಲ್ಡ್ ಇಟ್. ಬೇರೆ ಬಿಸ್ನೆಸ್ ಹಾಗೆ, ಈಗ ನೀವು ಒಂದು ಬಸ್ ಹಾಕಿದರೆ ಆ ಬಸ್ಗೆ ಫುಲ್ಲು ಬಸ್ 50 ಜನ ಆಗಬೇಕಾದ್ರೆ ಒಂದೇ ಸಲಕ್ಕೆ ಆ ಲೈನಲ್ಲಿ ಆಗೋದಿಲ್ಲ. 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು, 5, 6, 1 ವರ್ಷನೂ ಹೋಗ್ಬೋದು ಬಸ್ ಫುಲ್ ಆಗಿ ಹೋಗ್ಲಿಕ್ಕೆ. ಅದೇ ಥರ ಈ ಬಿಸ್ನೆಸ್ ಕೂಡ ನಿಮಗೆ 2 to 5 years ಮ್ಯಾಕ್ಸಿಮಮ್. ಕೆಲವರಿಗೆ ದೀಪಕ್ ಕುಮಾರ್ ಅಂತವ್ರಿಗೆ 2 ವರ್ಷದಲ್ಲೂ ಆಗ್ಬೋದು. ನಿನ್ನೆ ನಾವು ಸಕ್ಸಸ್ ನೋಡಿ ಜಸ್ಟ್ 2 years ಆಗಿದೆ. ಯಾಕಂದ್ರೆ ಅವನು ಜಸ್ಟ್ ಲೈಕ್ ಆ ರಿಕ್ಷಾ ಥರ ಅವನು 12 ಗಂಟೆ ಕೆಲಸ ಮಾಡ್ತಾನೆ, 15 ಗಂಟೆ ಕೆಲಸ ಮಾಡ್ತಾರೆ. ನಾನು ಹೇಳೋದು ಜಸ್ಟ್ 8 ಅವರ್ಸ್, ದಿನಕ್ಕೆ 8 ಗಂಟೆ ನೀವು ಇದಕ್ಕೆ ಹಾಕಿದರೆ ಜಸ್ಟ್ 5 ವರ್ಷದಲ್ಲಿ ನೀವು ಇದರಲ್ಲಿ ಫ್ರೀಡಮ್ ತಗೋಬಹುದು. ಅಂದರೆ ಪುನಃ ಇನ್ನು 50 ವರ್ಷ ನೀವು ಆರಾಮಿರ್ಬೋದು. ಲೈಕ್ ಎನಿ ಅದರ್ ಬಿಸ್ನೆಸ್ ಇಟ್ ವಿಲ್ ಟೇಕ್ ಟೈಮ್ ಆ್ಯಂಡ್ ಎಫರ್ಟ್ ಟು ಬಿಲ್ಡ್ ಇಟ್. ನಿಮಗೆ ಜನ ಜಾಯಿನ್ ಆಗ್ಬೇಕಾದ್ರೆ ಸುಮ್ಮನೆ ಸುಳ್ಳು ಹೇಳ್ತಾರೆ ಕೆಲವು. ಯಾಕಂದ್ರೆ ಒಂದ್ಸಲ ಇವ್ರು ಜಾಯಿನ್ ಆಗಲಿ ಬಿಡಲಿ, ನೀವೇನು ಮಾಡ್ಲಿಕ್ಕಿಲ್ಲ ರೀ, ಎಲ್ಲ ನಾವು ಮಾಡ್ತೀವಿ. ಎಷ್ಟೋ ಜನ ಇದ್ದಾರೆ, ನಿಮ್ಮನ್ನು ಡೈಮಂಡ್ ಮಾಡ್ತೀವಿ. ಎಲ್ಲಿಂದ ಹೇಗೆ ಮಾಡ್ತಾರೆ ಡೈಮಂಡ್? ಅವೆಲ್ಲ ನಿಮಗೆ ಸುಳ್ಳು ಹೇಳ್ತಾರೆ. ಆದ್ರಿಂದ ಈ ಬಿಸ್ನೆಸ್ಗೆ ನೀವು ಸರಿಯಾಗಿ ತಿಳ್ಕೊಳ್ಳಿ. ಇಟ್ ಇಸ್ ಲೈಕ್ ಅದರ್ ಬಿಸ್ನೆಸ್. ನೀವು ಟೈಮ್ ಹಾಕಬೇಕು, ಆಮೇಲೆ ಸ್ವಲ್ಪ ಮಟ್ಟಿಗೆ ನೀವು ಇನ್ವೆಸ್ಟ್ಮೆಂಟು ಮಾಡಬೇಕಾಗ್ತದೆ. ನೆಕ್ಸ್ಟ್ ಇದು ಎಫರ್ಟ್. ಎಫರ್ಟ್ ಅಂದರೆ ನೀವು ಕೆಲಸ ಮಾಡಬೇಕು. ಕಾಯಕವೇ ಕೈಲಾಸ. ಇದನ್ನ ಕೆಲಸ ಮಾಡಬೇಕು. ಯಾವ ರೀತಿ ಮಾಡಬೇಕು ಅದನ್ನು ನಾವು ನಿಮಗೆ ಹೇಳ್ಕೊಡುವಂಥ. ರೆಡಿ ಇದ್ದೀರಾ? ಓಕೆ, ನಾವು ಮುಂದಕ್ಕೆ ಹೋಗೋಣ. ಸೊ ಇದನ್ನು ಸೀರಿಯಸ್ ಆಗಿ ನೀವು ತಗೋಬೇಕಾಗ್ತದೆ. ಸೀರಿಯಸ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು, ನಾನು ಹೇಳಿದಲ್ಲ, ನಿಮ್ಮ ಬಿಸ್ನೆಸ್ ಸೀರಿಯಸ್ ಆಗೋದಿಲ್ಲ, ಕ್ಯಾಶುವಲ್ ಆಗಿರ್ತದೆ. ಸೊ ನಿಮಗೆ ಸೀರಿಯಸ್ ಆಗಬೇಕು ಅಂದರೆ ನೀವು ಸೀರಿಯಸ್ ಆಗಿ ಈ ಬಿಸ್ನೆಸ್ಸನ್ನು ತಗೊಳ್ಳಿ. ಯಾರಿಗೆಲ್ಲ ಇದರಲ್ಲಿ ನೀವು ಫೈನಾನ್ಷಿಯಲಿ ಫ್ರೀಡಮ್ ಆಗಬೇಕು, ಟೈಮ್ ಫ್ರೀಡಮ್ ಆಗಬೇಕು, ಮನಿ ಫ್ರೀಡಮ್ ಬೇಕು ಅಂತ ಹೇಳಿದ್ರೆ ನೀವು ಮೈ ಹೋಮ್ ಮೈ ಶಾಪ್ 50,000 ಹಾಕಿದರೆ ಒಳ್ಳೇದು. ಇನ್ ಕೇಸ್ 50,000 ಹಾಕಲಿಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ಒಂದು 30,000 ಹಾಕಿ ಸ್ಟಾರ್ಟ್ ಮಾಡಿ. ನಿಮ್ಮ ಮನೆಯಲ್ಲೇ ಸ್ಟಾರ್ಟ್ ಮಾಡಿ. ನಿಮ್ಮ ಮನೆಯೇ ಈ ಅಂಗಡಿ, ಈ ಮನೆಯೇ ನಿಮ್ಮ ಆಫೀಸ್. ಮನೆಯಿಂದನೇ ಇದನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಏನೇನು ಮಾಡಬೇಕು, ಹೇಗೆ ಮಾಡಬೇಕು ಅದನ್ನು ನಾವು ನಿಮಗೆ ಹೇಳ್ಕೊಡ್ತೀವಿ 1 by 1. ಓಕೆ, ದ ಫಸ್ಟ್ ಸ್ಟೆಪ್. ಓಕೆ, ಸೆಕೆಂಡ್ ಸ್ಟೆಪ್ ಮೈಂಡ್ ಸೆಟ್. ಇವತ್ತೇ ಮೈಂಡ್ ಸೆಟ್ ಮಾಡಿಬಿಡಿ. ನೀವು ಇದರಲ್ಲಿ ಹಣ ಹಾಕದೆ ನೀವು ಮಾಡ್ತೀವಿ, ನೀವು ಸ್ಟಾಕ್ ಪಾಯಿಂಟ್ ಮೇಲೆ ಡಿಪೆಂಡ್ ಆಗಿ ಮಾಡ್ತೀವಿ ಅಂತ ಹೇಳಿದ್ರೆ ನಿಮಗೆ ಸ್ಟಾಕ್ ಪಾಯಿಂಟ್ ವೆರಿ ನಿಯರ್ ಇದ್ರೆ ಓಕೆ. ನಿಮಗೆ ಸ್ಟಾಕ್ ಪಾಯಿಂಟ್ ವೆರಿ ನಿಯರ್ ಇದೆ ಅಪ್ಪ, ಒಂದು 5,000 ಇಟ್ಕೊ, ಓಕೆ. ನೀವು ಅರ್ಧ ಗಂಟೆಲಿ ಹೋಗ್ಬೋದು, 1/4 ಗಂಟೆಲಿ ಹೋಗ್ಬೋದು ಅಂತ ಹೇಳಿದ್ರೆ ಓಕೆ. ಸೊ ಅದರ್ವೈಸ್ ನಿಮ್ಮ ಟೈಮ್ ವೇಸ್ಟ್. ಅದಕ್ಕೋಸ್ಕರ ನಾನು ಹೇಳೋದು ನೀವು 30,000 ನೀವು ಹಾಕೋದು ಒಳ್ಳೇದು. ಪ್ರಿಪೇರ್ ಯುವರ್ ಮೈಂಡ್. ನಮ್ಮ ಮೈಂಡನ್ನು ನಾವು ಫಸ್ಟ್ ಪ್ರಿಪೇರ್ ಮಾಡಲೇಬೇಕು. ಐಡೆಂಟಿಫೈ ಯುವರ್ ವೈ ಫ್ಯಾಕ್ಟರ್. ಫಸ್ಟ್ ನೀವು ಈ ಬಿಸ್ನೆಸ್ ಅನ್ನ, ಈಗ ಆಲ್ರೆಡಿ ನಮ್ಮ ಸತೀಶ್ ಕುಮಾರ್ ಅವರು ಹೇಳಿದ್ರು ನೋಡಿ, ವೈ ಅರ್ಥ ಆದರೆ ಹೌ ಈಸಿ ಅಂತ ಅವರು ಹೇಳಿದ್ರು. ಸೊ ನಾವು ಈ ಬಿಸ್ನೆಸ್ ಅನ್ನ ಯಾಕೆ ಮಾಡಬೇಕು? ಲೈಫ್ ಲಾಂಗ್ ನಿಮಗೆ ಆರೋಗ್ಯ ಬೇಕಾ? ಮಾಡಿ. ಇಲ್ಲ ಲೈಫ್ ಆಸ್ಪತ್ರೆಗೆ ಹೋಗ್ಲಿಕ್ಕೆ ರೆಡಿ ಇದ್ದೀವಿ, ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ರೆಡಿ ಇದ್ದೀವಿ, ಮೆಡಿಸಿನ್ ತಿನ್ಲಿಕ್ಕೆ ರೆಡಿ ಇದ್ದೀವಿ, ಓಕೆ, ದಟ್ ಲೆಫ್ಟ್ ಟು ಯು, ನಿಮಗೆ ಬಿಟ್ಟಿರೋದು. ನಾವು ಹೇಳೋದು ನಿಮಗೆ ಈ ಪ್ರಾಡಕ್ಟನ್ನು ರೆಗ್ಯುಲರ್ ತಗೊಳ್ಳೋದ್ರಿಂದ ನಿಮ್ಗೆ ಏನು ಬೇಕೋ ಬಾಡಿಗೆ, ಈಗ ಆಲ್ರೆಡಿ ಅವರು ಹೇಳಿದ್ರು ನೋಡಿ, ನಿಮ್ಮ ಬಾಡಿಗೆ ಏನು ಬೇಕು, ಸೊ ಮೈಂಡಿಗೆ ಏನು ಬೇಕು, ದೇಹಕ್ಕೆ ಏನು ಬೇಕು, ಅದಕ್ಕೆ ನೀವು ಇದರಲ್ಲಿ ನಿಮಗೆ ಸಿಗ್ತದೆ. ಇದನ್ನು ತಗೊಳ್ಳೋದ್ರಿಂದ ನೀವು ಆ ಬಾಡಿ ಕರೆಕ್ಟ್ ಆಗ್ತದೆ, ಮತ್ತು ಮೈಂಡ್ ಕೂಡ ಕರೆಕ್ಟ್ ಆಗ್ತದೆ. ಸೊ ಹಾಗಾಗಿರೋದ್ರಿಂದ ನೀವು ಈ ಪ್ರಾಡಕ್ಟನ್ನು ಯೂಸ್ ಮಾಡಬೇಕಲ್ಲ, ಪ್ರತಿ ದಿನನೂ ಯೂಸ್ ಮಾಡಬೇಕಲ್ಲ, ಪ್ರತಿ ತಿಂಗಳು ಯೂಸ್ ಮಾಡಬೇಕು. ಆವಾಗ ನಿಮಗೆ ಹಣ ಬೇಕಾಗ್ತದೆ. ನಿಮಗೆ ಹಣ ಇದರಲ್ಲಿ ನೀವು ಸಂಪಾದನೆ ಮಾಡ್ಲಿಕ್ಕೆ ಆಗ್ತದೆ. ನೀವು ಇದನ್ನು ಫ್ರೀ ಆಗಿ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಈ ಪ್ರಾಡಕ್ಟನ್ನು ತಗೋಬೇಕು, ನಂಬರ್ 1. ಎರಡನೇದಾಗಿ, ಇವತ್ತು ಎಷ್ಟೋ ಜನ ಅನ್ಎಂಪ್ಲಾಯ್ಡ್ ಇದ್ದಾರೆ, ಅವರಿಗೆ ಎಂಪ್ಲಾಯ್ಮೆಂಟ್ ಬೇಕಾಗ್ತದೆ. ಸೊ ಎಂಪ್ಲಾಯ್ಮೆಂಟಿಗೋಸ್ಕರ ನೀವು ಇದನ್ನು ಸೀರಿಯಸ್ ಆಗಿ ತಗೊಂಡು, ಬಿಸ್ನೆಸ್ ಆಗಿ ತಗೊಂಡು ಇದನ್ನು ನೀವು ಮಾಡ್ಬೋದು. ಇಲ್ಲಿ ಎಂಪ್ಲಾಯ್ಮೆಂಟ್ ಇಲ್ಲ, ಇಟ್ಸ್ ಎ ಬಿಸ್ನೆಸ್ ಇದೆ. ಈ ಬಿಸ್ನೆಸ್ ಅನ್ನು ತಗೊಂಡು ಈ ಬಿಸ್ನೆಸ್ ಅನ್ನ ನೀವು ಸೀರಿಯಸ್ ಆಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಮೂರನೇದಂತ ಹೇಳಿದ್ರೆ, ಈಗ ಕೆಲವರಿಗೆ ಅವರದ್ದೇ ಆದ ಕನಸುಗಳಿರ್ತದೆ. ಆ ಕನಸುಗಳನ್ನು ನನಸು ಮಾಡಲಿಕ್ಕೆ ಇದು ನಿಮಗೆ ಬೆಸ್ಟ್ ಪ್ಲಾಟ್ಫಾರ್ಮ್. ಎಷ್ಟೋ ಜನರಿಗೆ ಲೈಫಲ್ಲಿ ಸೆಕ್ಯೂರಿಟಿ ಇರೋದಿಲ್ಲ. ಏನಾದರೂ ಲೈಫಲ್ಲಿ ಜಾಬ್ ಹೆಚ್ಚು ಕಮ್ಮಿ ಆಗ್ಬೋದು, ಬಿಸ್ನೆಸ್ ಹೆಚ್ಚು ಕಮ್ಮಿ ಆಗ್ಬೋದು, ಅಥವಾ ಆಕ್ಸಿಡೆಂಟ್ ಆಗ್ಬೋದು. ಲೈಫಲ್ಲಿ ನಿಮಗೆ ಸೆಕ್ಯೂರಿಟಿ ಬೇಕಾಗ್ತದೆ, ಒಂದು ಭದ್ರತೆ ಬೇಕು.
ಫ್ಯಾಮಿಲಿ ನೋಡ್ಕೋಬೇಕು, ಮಕ್ಕಳಿಗೆ ಭದ್ರತೆ ಬೇಕಾಗ್ತದೆ. ನಿಮಗೆ ಈ ಬಿಸ್ನೆಸ್ ಅಲ್ಲಿ ಭದ್ರತೆ ಇದೆ ನೋಡಿ, ಸೆಕ್ಯೂರಿಟಿಗೋಸ್ಕರ ನೀವು ಮಾಡ್ಬೋದು. ಅಥವಾ ಇನ್ನು ಕೆಲವರಿಗೆ ಗಾಡಿ ತಗೋಬೇಕಂತಿರ್ತದೆ, ಬಂಗಾರ ತಗೋಬೇಕಂತಿರ್ತದೆ, ಫಾರಿನಿಗೆ ಹೋಗ್ಬೇಕಂತಿರ್ತದೆ. ಅದಕ್ಕೋಸ್ಕರನು ಈ ಬಿಸ್ನೆಸ್ ಅನ್ನ ಮಾಡ್ಬೋದು. ವೈ ಐಡೆಂಟಿಫೈ ಯುವರ್ ವೈ ಫ್ಯಾಕ್ಟರ್ ಇಂಪಾರ್ಟೆಂಟ್. ಯಾಕೆ ನಾನು ಮಾಡಬೇಕು? ನನ್ನ ಎಲ್ಲ ಸಾಲ ತೀರಿಸ್ಬಿಡ್ತೀನಪ್ಪ, ಆರಾಮಿರ್ತೀನಿ, ಅದಕ್ಕೋಸ್ಕರನು ಮಾಡ್ಬೋದು. ಸೀರಿಯಸ್ನೆಸ್ ಬೇಕು, ಆವಾಗ ಮಾತ್ರ ನೀವು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. ಯಾವಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಈ ಬಿಸ್ನೆಸ್ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕೆಲವರು ಏನ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಅದನ್ನ ಕ್ರೆಡಿಟ್ ಕೊಡ್ತಾರೆ. ನಿಮ್ಮ ಒಂದು ಪೈಸನು ನೀವು ಯಾರಿಗೂ ಕ್ರೆಡಿಟ್ ಕೊಡಬಾರ್ದು ನೋಡಿ. ಕ್ರೆಡಿಟ್ ಕೊಟ್ರಿ, ನೀವು ಹೋಗ್ಬಿಟ್ರಿ ಬಿಸ್ನೆಸ್ ಇಂದ, ನೀವು ಕ್ವಿಟ್ ಆಗಿ ಹೋಗ್ತೀರಿ ನೋಡಿ, ನೀವು ಉಳಿಯುವುದೇ ಇಲ್ಲ. ಯಾಕಂದ್ರೆ ಇದು ನಮ್ಮ ಎಕ್ಸ್ಪೀರಿಯನ್ಸ್ ನಮ್ಗೆ ಹೇಳುದು. ನಮ್ಮ 25 ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಷ್ಟೋ ಜನ ಏನ್ ಮಾಡೋದು, ನಮ್ಗೆ ಬಿಸ್ನೆಸ್ ಆಗ್ಬೇಕಂತ ಅವ್ರು ನಂಬಿಟ್ಟು ಕ್ರೆಡಿಟ್ ಕೊಟ್ಬಿಡ್ತಾರೆ. ಆದ್ರೆ ಅವ್ರೇನ್ ಮಾಡ್ತಾರೆ, ಅವರು ಸಹ ಕ್ರೆಡಿಟ್ ಕೊಟ್ಟಿರ್ಬೋದು ಅಥವಾ ಕ್ರೆಡಿಟ್ ಕೊಡ್ದನೂ ಇರ್ಬೋದು. ನಿಮ್ಗೆ ಹಣ ಅವ್ರು ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅದು ಡಿಸಪಾಯಿಂಟ್ ಆಗಿ ನೀವು ಈ ಬಿಸ್ನೆಸ್ ಕಷ್ಟ ಉಂಟಪ್ಪ ಅಂತ. ಕಷ್ಟ ಯಾರು ಮಾಡಿದ್ದು? ತಾವೇನೆ ಕ್ರೆಡಿಟ್ ಕೊಟ್ಟಿರೋದು. ಬಿಸ್ನೆಸ್ ಏನು ಕಷ್ಟ ಇಲ್ಲ. ನೀವು ಕ್ರೆಡಿಟ್ ಕೊಟ್ಟು ನೀವು ಕೈ ಸುಟ್ಕೊಂಡ್ರೆ ಅದು ಮಿಸ್ಟೇಕ್ ಅಲ್ವಾ? ನೀವು ಇಂಥ ಮೀಟಿಂಗ್ ಅಟೆಂಡ್ ಆದ್ರೆ ನಾವು ಹೇಳ್ಬಿಡ್ತೀವಿ ಇದೆಲ್ಲ ಏನ್ ಮಾಡ್ಬೇಕು. ನೀವು ಕ್ರೆಡಿಟ್ ಒಂದು ನೀವು ಅವರಿಗೆ ಏನು ಕೊಡ್ಬೇಕು? ನೀವು ಈವನ್ ಪ್ರಾಡಕ್ಟ್ ಅನ್ನ ಸೇಲ್ ಸಹ ಮಾಡಬಾರ್ದು ನೋಡಿ. ಈ ಸಿಸ್ಟಮ್ ಪ್ರಕಾರ ನೀವು ಪ್ರಾಡಕ್ಟ್ ಅನ್ನ ಸೇಲ್ ಮಾಡಬಾರ್ದು. ಏನ್ ಮಾಡಬೇಕು? ಪ್ರಾಡಕ್ಟ್ ಇನ್ಫಾರ್ಮೇಶನ್ ಕೊಡಬೇಕು, ಬಿಸ್ನೆಸ್ ಇನ್ಫಾರ್ಮೇಶನ್ ಕೊಡಬೇಕು, ಅನ್ಎಂಪ್ಲಾಯ್ಡ್ ಬಗ್ಗೆ ಮಾತಾಡಬೇಕು, ನಿಮ್ಮ ಬಡತನ ಹೇಗೆ ಹೋಗಲಾಡಿಸ್ಬೇಕು ಅದರ ಬಗ್ಗೆ ಮಾತಾಡಬೇಕು. ಸೊ ನಮ್ಮ ಬಾಡಿ ಬಗ್ಗೆ ಮಾತಾಡಬೇಕು, ಮೈಂಡ್ ಬಗ್ಗೆ ಮಾತಾಡಬೇಕು, ಹೆಲ್ತ್ ಅವೇರ್ನೆಸ್ ಮಾಡಬೇಕು. ಆವಾಗ ಆಟೋಮೆಟಿಕ್ ಪ್ರಾಡಕ್ಟ್ ಹೋಗ್ತದೆ. ಇದನ್ನ ನಾವು ತಿಳ್ಕೊಬೇಕಾಗ್ತದೆ. ಟೇಕ್ ಕನ್ಫರ್ಮ್ ಡಿಸಿಷನ್, ನೋ ಲೆಫ್ಟ್ ನೋ ರೈಟ್. ತುಂಬಾ ಜನ ಏನ್ ಮಾಡ್ತಾರೆ, ಎರಡು ದೋಣಿಯಲ್ಲಿ ಕಾಲು ಹಾಕ್ಬಿಡ್ತಾರೆ. ಅದು ನೆಟ್ವರ್ಕ್ ಮಾಡೋದು, ಈ ನೆಟ್ವರ್ಕ್ ಮಾಡೋದು, ಅದನ್ನು ಮಾಡೋದು, ಇದನ್ನು ಮಾಡೋದು, ಲಾಸ್ಟಿಗೆ ಎಲ್ಲ ಮುಳುಗಿ ಹೋಗ್ಬಿಡ್ತೀವಿ. ಎರಡು ದೋಣಿಯಲ್ಲಿ ಖಾಲಿ ಹಾಕೋದು ಎಲ್ಲ ಮುಳುಗಿ ಹೋಗಿದೆ. ರೈಟ್ ಡಿಸಿಷನ್. ನಾವು ನೋಡಿ ಒಂದೇ 25 ವರ್ಷ ಆಯ್ತು, ಹೌದಾ? ಯಾವ್ದಾರ ಆಚೆ ಈಚೆ ಹೋಗ್ತಾ ಇದೀವ ನಾವು? ಈಗ ನೀವೇ ನೋಡ್ತಾ ಇದ್ದೀರಿ, ಇದು 6ನೇ ವರ್ಷಕ್ಕೆ ಬರ್ತಾ ಇದ್ದೀವಿ. ಈಗ ಕಂಟಿನ್ಯೂಸ್ ಬೆಳಿಗ್ಗೆ ಎದ್ದು DXN ಬಗ್ಗೆ ಮಾತಾಡ್ತೀವಿ. ಅಥವಾ ನಿಮ್ಗೆ ಯೂಟ್ಯೂಬ್ ಅನ್ನ ಜಾಸ್ತಿ ಮಾಡಿ ಅಥವಾ ಯೂಟ್ಯೂಬ್ ಅನ್ನ ಸ್ಪಾನ್ಸರ್ ಮಾಡಿ ನಾವೆಲ್ಲಿ ಹೇಳುದು? ನಮ್ಮ ಇಂಟೆನ್ಷನ್ ಅಲ್ಲ ಅದು. ಅದು ಯೂಟ್ಯೂಬರ್ಸ್ ಇದ್ದಾರೆ ಬೇಕಾದಷ್ಟು ಜನ, ಅವ್ರು ಮಾಡ್ತಾರೆ, ಅದು ಅವರ ಡ್ಯೂಟಿ. ನಾವು ಓನ್ಲಿ DXN ಬಗ್ಗೆ ಅಷ್ಟೇ. ಸೊ DXN ನಮ್ಮ ಇಂಟೆನ್ಷನ್, ನೀವು ಜನರನ್ನ ಕರ್ಕೊಂಡು ಬಂದ್ರೆ ನಾವು ಅವರಿಗೆ ಕಲಿಸಿ ಕೊಡ್ತೀವಿ. ದಟ್ ಈಸ್ ಅವರ್ ಇಂಟೆನ್ಷನ್. ಸೊ ಅದರಿಂದ ಕನ್ಫರ್ಮ್ ಡಿಸಿಷನ್, ನಿಮಗೆ ಒಂದು ದೃಢ ವಿಶ್ವಾಸ, ನಾನು DXN ಅಲ್ಲಿ ಸಕ್ಸಸ್ ಆಗೇ ಆಗ್ತೀನಿ, DXN ಅಲ್ಲಿ ನಾನು ಕ್ರೌನ್ ಡೈಮಂಡ್ ಆಗೇ ಆಗ್ತೀನಿ, DXN ಅಲ್ಲಿ ನಾವು ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗ್ತೀನಿ, DXN ಅಲ್ಲಿ ನಾನು ಪ್ರತಿ ವರ್ಷ ವಿದೇಶ ಪ್ರಯಾಣ ಮಾಡ್ತೀನಿ, DXN ಅಲ್ಲಿ ನನ್ನ ನಂಬಿದವರ ಡ್ರೀಮ್ ಅನ್ನ ನಾನು ರಿಯಲೈಸ್ ಮಾಡ್ತೀನಿ, ಸಾಲ ಮುಕ್ತ ಜೀವನ ನಡೆಸ್ತೀನಿ. ಕನ್ಫರ್ಮ್, ಆ ಕಡೆ ಈ ಕಡೆ ಇಲ್ಲ, ಒಂದೇ ಎಸ್. ಇದನ್ನ ಆಚೆ ಈಚೆ ನೋಡ್ಲಿಕ್ಕಿಲ್ಲ. ಆವಾಗ ಏನಾಗ್ತದೆ, ಆಟೋಮ್ಯಾಟಿಕ್ ನಿಮ್ಗೆ ಬಿಸ್ನೆಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕೆಂದ್ರೆ ಯು ಆರ್ ಕನ್ಫರ್ಮ್. ಬಿ ಪರ್ಸಿಸ್ಟೆನ್ಸ್. ಈಗ ನೀವು ಒಂದು ಹಿಡ್ಕೊಂಡ್ಬಿಟ್ಟಿದ್ದೀರಿ, ಅದನ್ನ ಬಿಟ್ಟು ಬೇರೆ ಇಲ್ಲ. ಒಂದೇ, ಇದೇ ಲೈಫ್, ಇದೇ ಜೀವನ. DXN ಈಸ್ ಅವರ್ ಲೈಫ್, DXN ಈಸ್ ಅವರ್ ಬಿಸ್ನೆಸ್. DXN ನಾವು ಏನ್ ಬೇಕಾದ್ರೆ ಆ ನಂಬಿಕೆ ನಿಮ್ಗೆ ಬರ್ಬೇಕು. ಆ ನಂಬಿಕೆ ಬರ್ಬೇಕಂತ ಹೇಳಿದ್ರೆ ನೀವು ಆ ನಂಬಿಕೆ ಉಂಟು ಮಾಡುವ ಮೀಟಿಂಗ್ಸ್ ಇರ್ಬೋದು ಅಥವಾ ಫಂಕ್ಷನ್ಸ್ ಇರ್ಬೋದು, ಅದಕ್ಕೆ ಅಟೆಂಡ್ ಮಾಡ್ಬೇಕಾಗ ಅವಾಗ ನಿಮ್ಗೆ ನಂಬಿಕೆ ಬರ್ತದೆ. ಅದ್ರ ಬಗ್ಗೆ ತಿಳ್ಕೊಂಡಾಗ್ಲೂ ನಿಮ್ಗೆ ನಂಬಿಕೆ ಬರ್ತದೆ. ಈಗ ನೋಡಿ, ಜನ ಇಲ್ಲಿಂದ ತಿರುಪತಿಗೆ ಹೋಗ್ತಾರೆ, ಹೌದಾ? ಇಲ್ಲಿಂದ ಜನ ವೆಲಂಕಣಿ ಅಂತ ಅಲ್ಲಿಗೆ ಹೋಗ್ತಾರೆ. ಇಲ್ಲಿಂದ ಜನ ನಿಮ್ಗೆ ಸೌದಿ ಅರೇಬಿಯಾ ಹೋಗ್ತಾರೆ, ಮೆಕ್ಕಾಕ್ ಹೋಗ್ತಾರೆ. ಯಾಕೆ? ನಂಬಿಕೆ. ಇದು ಅವ್ರು ಆಚೆ ಈಚೆ ಹೋಗುದಿಲ್ಲ, ಅವರು ಅದು ಕನ್ಫರ್ಮ್ ಇರ್ತಾರ. ಅದೇ ತರ ನಿಮ್ಗೆ ಕನ್ಫರ್ಮ್ ಇಸ್ ಇಂಪಾರ್ಟೆಂಟ್. ನಿಮ್ಗೆ ಕನ್ಫರ್ಮ್ ಇರುವುದಿಲ್ಲ, ಅದರಿಂದ ನೀವು ಡೈಲಮ್ ಆಗ್ಬಿಡ್ತೀರಿ, ಮಾಡ್ಬೇಕಾ ಜನ ಹೇಳಿದಾಗ ನೀವು ಕೇಳ್ತೀರಿ.
ನಿಮ್ಗೆ ಕನ್ಫರ್ಮ್ ಇರೋದಿಲ್ಲ. ನೀವು ಜನ ಏನೇನೋ ಹೇಳ್ತೀರಿ ಅದನ್ನ ಕೇಳ್ತೀರಿ, ಅದರಿಂದ ನೀವು ಆಚೆ ಈಚೆ ಆಗ್ತೀರಿ, ಶೇಕ್ ಆಗ್ತೀರಿ, ನೀವು ಶೇಕ್ ಆಗ್ತಾ ಇರ್ತೀರಿ. ಅದರಿಂದ ಈ ಬಿಸ್ನೆಸ್ ಅನ್ನ ಸೀರಿಯಸ್ ಆಗಿ ಮಾಡೋದಿಲ್ಲ, ಒಂದೇ ಇಟ್ಕೊಂಡು ಹೋಗೋದಿಲ್ಲ, ಬಿ ಪರ್ಸಿಸ್ಟೆನ್ಸ್ ಆಗಿರೋದಿಲ್ಲ. ನೀವು ಏನಾಗ್ತದೆ, ವೇರಿಯೇಷನ್ ಆಗ್ತಾ ಇರ್ತದೆ. ಅದು ಮಾಡ್ಲಾ, ಇದು ಮಾಡ್ಲಾ, ಇದಾಗ್ತದ, ಇದಾಗ್ತದ ಅಂದ್ರೆ ನೀವು ಅದನ್ನ ಪ್ರಾಪರ್ ಆಗಿ ಅದನ್ನ ನಾವು ಮಾಡಿರೋದಿಲ್ಲ. ಆವಾಗ ಏನಾಗ್ತದೆ, ಅದು ಪ್ರಾಬ್ಲಮ್ ಆಗ್ತಾ ಹೋಗ್ತಾ ಇರ್ತದೆ. ನಾನು ಹೇಳಿಲ್ಲ, ಬಿ ಕನ್ಸಿಸ್ಟೆಂಟ್. 8 ಗಂಟೆ ಹಾಕ್ಬೇಕು, 8 ಗಂಟೆ ಹಾಕ್ಬೇಕು, ವರ್ಕ್ ಮಾಡಬೇಕು, ವರ್ಕ್ ಮಾಡಬೇಕು. ತೊಂದರೆ ಬರ್ತದೆ, ಬರ್ತದೆ, ಫೇಸ್ ಮಾಡ್ಲಿಕ್ಕೆ ರೆಡಿ ಇರ್ಬೇಕು. ಬಿ ಪರ್ಸಿಸ್ಟೆನ್ಸ್. ಕಾನ್ಫಿಡೆನ್ಸ್. ಕಾನ್ಫಿಡೆನ್ಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ನಮ್ಮ ಮೇಲೆ ನಮ್ಗೆ ಆತ್ಮವಿಶ್ವಾಸ ಫಸ್ಟ್ ಇರ್ಬೇಕು ನೋಡಿ. ಅದು ಏನೇ ಆಗಲಿ ನಾನು ಮಾಡೇ ಮಾಡ್ತೇನೆ, ಆ ಆತ್ಮವಿಶ್ವಾಸ ನಮಗೆ ಬರಬೇಕು. ಆತ್ಮವಿಶ್ವಾಸ ಕೆಲವರಿಗೆ ಕಮ್ಮಿ ಆಗ್ತಾ ಹೋಗ್ತಾ ಇರ್ತದೆ. ಮೀಟಿಂಗ್ ಅಟೆಂಡ್ ಆಗೋದಿಲ್ಲ, ಬುಕ್ಸ್ಗಳನ್ನು ಓದೋದಿಲ್ಲ, ವಿಡಿಯೋಗಳನ್ನು ನೋಡೋದಿಲ್ಲ, ಆಡಿಯೋಗಳನ್ನು ಕೇಳೋದಿಲ್ಲ. ಇದು ಒಬ್ಬ ಡಿಗ್ರಿ ಆಗ್ತಂದ್ರೆ, ಡಿಗ್ರಿ ಆದ ನಂತರ ಅವನು ಏನು ಆಕ್ಟಿವಿಟೀಸ್ ಇಲ್ಲ, ಓದೋದಿಲ್ಲ, ಬರೆಯೋದಿಲ್ಲ, ಅಟೆಂಡ್ ಮಾಡೋದಿಲ್ಲ ಅಂದ್ರೆ ಏನಾಗ್ತಾನೆ ಅಂತ ಹೇಳಿದ್ರೆ, ಅವನಿಗೂ ಅಲ್ಲಿ ಗದ್ದೆಯಲ್ಲಿ ಉಳ್ತಾನಲ್ಲ ರೈತನಿಗೂ ಏನು ಡಿಫರೆನ್ಸ್ ಇಲ್ಲ. ಅವನು ಡಿಗ್ರಿ ಮಾಡಿರ್ಬೋದು, ಯಾಕೆಂದ್ರೆ ಒನ್ಸ್ ನೀವು ಮಾಡಿದ್ರು ಕೂಡ ಪುನಃ ಅದನ್ನ ನೀವು ರಿಪೀಟೆಡ್ಲಿ ಅದರ ಬಗ್ಗೆ ತಿಳ್ಕೊಳ್ಬೇಕು, ಆಕ್ಟಿವಿಟಿ ಇದ್ರೆ ಮಾತ್ರ ಅದು ವರ್ಕ್ ಇಲ್ಲ ಆದ್ರೆ ಅವರಿಗೂ ಇವರಿಗೂ ಏನು ಡಿಫರೆನ್ಸ್ ಇಲ್ಲ, ಹಾಗಾಗ್ತದೆ. ಸೊ ಆದ್ರಿಂದ ನಮ್ಮ ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ಹೇಗಿರ್ಬೇಕಂದ್ರೆ ಎಕ್ಸ್ಪೆಕ್ಟ್ ರಿಜೆಕ್ಷನ್. ಹೇಗೆ ಆತ್ಮವಿಶ್ವಾಸ ಇರಬೇಕು, ನೀವು ಹೋಗ್ಬೇಕಾದ್ರೆ ಅವನ ಎದುರುಗಡೆಯನ್ನ ನನಗೆ ಬಾಣ ಹೊಡಿತಾನೆ ಗ್ಯಾರಂಟಿ, ಅವನು ಗುಂಡು ಹಾಕ್ತಾನೆ ಗ್ಯಾರಂಟಿ, ಅವನು ಕತ್ತಿ ಇಟ್ಕೊಂಡು ಬರ್ತಾನೆ ಯುದ್ಧದಲ್ಲಿ ನಾನು ಹೇಳುದು ಗ್ಯಾರಂಟಿ. ಎಕ್ಸ್ಪೆಕ್ಟ್ ರಿಜೆಕ್ಷನ್ ಗ್ಯಾರಂಟಿ. DX ನೀವು ಪ್ರಾಡಕ್ಟ್ ಇಟ್ಕೊಂಡು ಹೋದ್ರೆ ಕಾಸ್ಟ್ಲಿ ಅಂತ ಫಸ್ಟ್ ಹೇಳ್ತಾರೆ ನೋಡಿ. ಜನ ಇದನ್ನ ಹೇಳ್ತಾರೆ, ಗ್ಯಾರಂಟಿ ಇರ್ಬೇಕು ನಿಮ್ಗೆ. ಜನ ನಿಮ್ಗೆ ಸಾಲ ಕೇಳ್ತಾರೆ, ಗ್ಯಾರಂಟಿ ಇರ್ಬೇಕು ನಿಮ್ಗೆ. ಜನ ನಿಮ್ಗೆ ಇದು ಪ್ರಾಡಕ್ಟ್ ಏನು ಗ್ಯಾರಂಟಿ ಇದೆಯಾ ಅದು ಕೇಳ್ತಾರೆ, ನಿಮ್ಗೆ ಗ್ಯಾರಂಟಿ ಇರಿ. ನೀವು ಬಂದು ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ, ಎಸ್. ಅಂದ್ರೆ ನೀವು ರಿಜೆಕ್ಷನ್ಸ್ ಪ್ರತಿ ಒಂದು ಬಿಸ್ನೆಸ್ ಅಲ್ಲಿ ನೀವು ಫೇಸ್ ಮಾಡ್ಲಿಕ್ಕೆ ರೆಡಿ ಇದ್ರೆ ನೀವು ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಅದು ಜಾಬ್ ಆಗಿರ್ಬೋದು, ಅಥವಾ ನಿಮ್ಮ ವೃತ್ತಿ ಆಗಿರ್ಬೋದು, ನಿಮ್ಮ ವ್ಯಾಪಾರ ಎಲ್ಲಿ ಹೋಗಿಬೇಕಾದ್ರೆ ರಿಜೆಕ್ಷನ್ಸ್ ಗ್ಯಾರಂಟಿ ಇರ್ತದೆ. ಮದುವೆ ಆಗೋ ಮೊದಲೇನೆ ಅವ್ರು ಹೇಗಿರ್ಬೋದು, ಇವ್ರು ಹೇಗ್ ಬಿಡು, ಗಂಡ ಆಗಿರ್ಬೋದು, ಹೆಂಡತಿ ಹೀಗಿದ್ರು, ಅವಳ ಆಟಿಟ್ಯೂಡ್ ಇದೆಲ್ಲ ಇದ್ರೆ ನೀವು ಮದುವೆನೇ ಆಗೋದಿಲ್ಲ. ಯೋಚನೆ ಮಾಡಿದ್ರೆ ಟೆನ್ಷನ್ ಆಗ್ಬಿಡ್ತದೆ, ಯಾಕಂದ್ರೆ ಬೇರೆಯವರೆಲ್ಲ ನೋಡ್ತೀರಿ ಕೆಲವು, ಅದು ನಿಮ್ಮನ್ನ ಕಾನ್ಫಿಡೆನ್ಸ್ ಡೌನ್ ಮಾಡ್ತಾ ಇರ್ತದೆ. ಬಟ್ ನೀವು ಫರ್ಮ್ ಇರಬೇಕು, ಎಸ್ ನಾನು ಫೇಸ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಅಂದ್ರೆ ಮಾತ್ರ ನೀವು ಮುಂದೆ ಹೋಗ್ಲಿಕ್ಕೆ ಆಗ್ತದೆ. ಕಾನ್ಫಿಡೆನ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಕಾನ್ಫಿಡೆನ್ಸ್ ನಿಮ್ಗೆ ಎಲ್ಲಿ ಬರ್ತದೆ? ಮೋರ್ ದ್ಯಾನ್ ಸಂಬಡೀಸ್ ಒಪಿನಿಯನ್. ಬೇರೆಯವ್ರ ಒಪಿನಿಯನ್, ದೇವ್ರು ನಿಮ್ಗೆ 2 ಕಿವಿ ಕೊಟ್ಟಿದ್ದು ಯಾಕಂತ ತುಂಬಾ ಜನರಿಗೆ ಗೊತ್ತಿಲ್ಲ. ಇದಕ್ಕೋಸ್ಕರನೇ ಜನ ಹೇಳ್ತಾರೆ, ಹೇಳ್ತಾನೆ ಇರ್ತಾರೆ. ನಿಮ್ಗೆ ಏನ್ ಬೇಕೋ ಅದನ್ನ ತಗೊಂಡು ಬೇಡದಿದ್ದನ್ನ ತೆಗೆದು ಈ ಕಿವಿಯಲ್ಲಿ ಹೊರಗೆ ಹಾಕ್ತಾ ಇರ್ಬೇಕು. ಅದನ್ನೇನಾದ್ರೂ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಅದು ನಿಮ್ಗೆ ಹುಳ. ಅವ್ರು ಹೇಳಿ ಅವ್ರು ಹೋದ್ರು, ತಲೆ ನಮ್ಗೆ ಟೆನ್ಷನ್, ನಮ್ಗೆ ಅವರಿಗೆಲ್ಲ ನೋಡಿಬೇಕಾದ್ರೆ ಎಷ್ಟೋ ಜನ ಯಾರೋ ಹೇಳಿದ್ರಂತ ಅದನ್ನೇ ಯೋಚನೆ ಮಾಡ್ತಾ ಅವ್ರ ಲೈಫೇ ಹಾಳು ಮಾಡ್ಬಿಡ್ತಾರೆ. ಇದು ದೊಡ್ಡ ಒಂದು ಪ್ರಾಬ್ಲಮ್ ನೋಡಿ. ಇದನ್ನ ಭಾರಿ ಡೇಂಜರ್ ಇದು. ಜನ ಯಾವುದೋ ಒಂದು ಹೇಳ್ತಾರೆ, ಅದನ್ನ ನಾವು ತಗೊಂಡ್ಬಿಡ್ತೀವಿ, ಅದು ನಮ್ಗೆ ಪ್ರಾಬ್ಲಮ್. ನಮ್ಗೆ ಏನ್ ಬೇಕೋ ಅದನ್ನ ಮಾತ್ರ ನಾವು ತಗೋಬೇಕು, ಉಳಿದದ್ದನ್ನ ನೀವು ಬಿಟ್ಟು ಬಿಡ್ಬೇಕು ನೋಡಿ. ನೀವೇನಾದ್ರೂ ಅದನ್ನ ಇಟ್ಕೊಂಡ್ರೆ ನಿಮ್ಗೆ ತೊಂದರೆ ಇರುತ್ತೆ, ಅವರಿಗಲ್ಲ. ಸರಿ ತಿಳ್ಕೊಳ್ಳಿ, ನಿಮ್ಗೆ ಅವ್ರು ಏನೋ ಹೇಳಿದ್ರೆ ನೀವು ಅದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಪ್ರಾಬ್ಲಮ್, ನಿಮ್ಮ ಹೆಲ್ತ್ ಪ್ರಾಬ್ಲಮ್. ನೀವು ಏನ್ ಬೇಕೋ ಅಷ್ಟು ಮಾತ್ರ ತಗೊಂಡು ಉಳಿದದ್ದನ್ನ ತೆಗೆದು ಬಿಟ್ಟು ಬಿಡ್ಬೇಕು. ಸೊ ಕಾನ್ಫಿಡೆನ್ಸ್, ಎಕ್ಸ್ಪೆಕ್ಟ್ ರಿಜೆಕ್ಷನ್, ಗುಡ್ ಲರ್ನಿಂಗ್ ಆಟಿಟ್ಯೂಡ್. ಇವತ್ತು ನಿಮ್ಗೆ ಇದು ಬೇಸಿಕ್ ಹೇಳೋದು, ಮುಂದೆಲ್ಲ ಇದನ್ನ ಕರೆಕ್ಟ್ ಹೇಳುವುದುಂಟು. ಈಗ ಯಾಕಂದ್ರೆ ನೀವು ಈಗ ಇವತ್ತು ಬಂದಿದ್ರಿ ಡಿಸ್ಟ್ರಿಬ್ಯೂಟರ್ನವರು, ಇದನ್ನ ನೀವು ಕಲೀಲಿಲ್ಲ ಅಂತ ಹೇಳಿದ್ರೆ ನೀವು ಬಿಸ್ನೆಸ್ಸಿಗೆ ಅನ್ಫಿಟ್ ಅಂತಾನೆ ಹೇಳ್ತೀನಿ ನಾನು. ಯಾಕೆಂದ್ರೆ ನಿಮ್ಗೆ ಮುಂದೆ ಅದು ನಾನು ಹೇಳಿದಲ್ಲ, 1 by 1 ಇದೆಲ್ಲ ರೆಡಿ ಇರ್ಬೇಕಂದ್ರೆ ಗುಡ್ ಲರ್ನಿಂಗ್ ಆಟಿಟ್ಯೂಡ್. ಓದ್ಲಿಕ್ಕೆ ರೆಡಿ ಇಲ್ಲ, ಬರೀಲಿಕ್ಕೆ ರೆಡಿ ಇಲ್ಲ, ಅಟ್ಲೀಸ್ಟ್ 2 ಕಿವಿ ಕೇಳಲಿಕ್ಕೆ, ಏನಂತೆ ಬರೀದ್ ಬೇಡ, ಕೇಳಲಿಕ್ಕೆ ಗುಡ್ ಲರ್ನಿಂಗ್ ಆಟಿಟ್ಯೂಡ್. ನಿಮ್ಗೆ ಏನಾದ್ರೂ ಇಲ್ಲಿ ಬ್ಯಾಡ್ ಲರ್ನಿಂಗ್ ಆಟಿಟ್ಯೂಡ್ ಹೇಳ್ಕೊಡ್ತಾ ಇವೇನು?
ಹೇಗೆ ಬೆಳಿಗ್ಗೆ ಹೇಗೆ ಅವನು ಹೇಳ್ದಲ್ಲ ಸತೀಶ್ ಕುಮಾರ್, ಬೆಳಿಗ್ಗೆ ಬೇಗ ಏಳಿ, ಎಕ್ಸಸೈಸ್ ಮಾಡಿ, ಒಳ್ಳೆಯ ಆಹಾರಗಳನ್ನು ತಿನ್ನಿ, ಒಳ್ಳೆಯದನ್ನೇ ಮಾತಾಡಿ, ಒಳ್ಳೆಯದೇ ನಿಮಗೆ ಬರ್ತದೆ. ಇದನ್ನೇ ನಾವು ತೋರಿಸ್ತೀವಿ ಹೊರ್ತು, ಅಥವಾ ಯಾರೋ ಹೆಂಡ ಕುಡಿಯೋದು, ಅಥವಾ ಬೇರೆ ಏನಾದರೂ ರೇಪ್ ಮಾಡೋದು, ಅಥವಾ ನಿಮಗೆ ಫಿಲ್ಮ್ ಏನಾದರೂ ತೋರಿಸ್ತೀವ ನಾವು ಇಲ್ಲಿ ನಿಮಗೆ? ಯಾರಾದ್ರು ತೋರಿಸಿದ್ರೆ ನನಗೆ ಹೇಳಿ. ಒಂದು ತೋರಿಸಿದ್ದು 5 ವರ್ಷದಲ್ಲಿ ನಮಗೆ ಅಂಥದ್ದೇನಾದರೂ ನಾವು ತೋರಿಸಿವ ನಿಮ್ಗೆ? ಒಳ್ಳೆಯ ಹ್ಯಾಬಿಟ್, ಒಳ್ಳೆಯ ಜೀವನ ಯಾವ ರೀತಿ ಇರಬೇಕು. ಇನ್ನೂ ನಮಗೆ ಕೆಲವೊಂದು ನಿಮಗೆ ಇದೆ ನಮ್ಮ ಹತ್ರ, ಅದಕ್ಕೆ ಟೈಮ್ ಇಲ್ಲ ನಿಮಗೆ ಹೇಳಿ ಯಾವ ರೀತಿ ಎಲ್ಲ ಇರಬೇಕು, ಬೇಕಾದಷ್ಟು ಇದೆ. ಸೊ ಅದನ್ನು ಹೇಳ್ಬೋದು. ಗುಡ್ ಲರ್ನಿಂಗ್ ಆಟಿಟ್ಯೂಡ್, ಹೇಗೆ ಒಳ್ಳೆಯ ರೀತಿಯಲ್ಲಿ ಬದುಕುವುದು, ಒಳ್ಳೆಯ ರೀತಿಯಲ್ಲಿ ಜೀವನ ಸಾಗಿಸುವುದು, ಯಾವ ರೀತಿ ನಿಮ್ಮ ತೊಂದರೆಯಲ್ಲಿ ಸಿಕ್ಕಿದ್ದೀರಿ, ನೀವು ತೊಂದರೆಯಿಂದ ಹೊರಗೆ ಬರಬಹುದು, ನಿಮ್ಮ ಸಾಲವನ್ನೆಲ್ಲ ಹೇಗೆ ತೀರಿಸಬಹುದು ನೀವು, ಅಥವಾ ನೀವು ನಿಮ್ಮ ಫ್ಯಾಮಿಲಿ ಜೊತೆಗೆ ಹೇಗಿರ್ಬೋದು, ಅದನ್ನ ಇಲ್ಲಿ ಕಳಿಸ್ತೀವಿ ನಾವು. ಪರ್ಸನಾಲಿಟಿ ಡೆವಲಪ್ಮೆಂಟ್, ನಿಮ್ಮ ಒಂದು ಆತ್ಮಸ್ಥೈರ್ಯ ನಿಮ್ಮನ್ನು ಜಾಸ್ತಿ ಮಾಡಲಿಕ್ಕೆ ನಾವಿಲ್ಲಿ ಈ ಮೀಟಿಂಗ್ ನಿಮಗೆ. ನಮಗೆ ಮತ್ತೇನು ಮಾಡಿ ಅದು ಜಾಸ್ತಿ ಆದ್ರೆ ಅದೇ ಅದೇ ದೊಡ್ಡ ಒಂದು ಇಂಜೆಕ್ಷನ್ ನಿಮಗೆ. ಅದಿದ್ರೆ ನೀವೆಲ್ಲವನ್ನು ಸರಿ ಮಾಡ್ಲಿಕ್ಕೆ ಆಗ್ತದೆ. ಸೊ ಹಾಗಾಗಿ ಅದನ್ನ ನೀವು ಸ್ಥೈರ್ಯವನ್ನು ಹೇಗೆ ಜಾಸ್ತಿ ಮಾಡೋದು, ಅಲ್ಲಿ ನಾವು ನಿಮಗೆ ಇದನ್ನ ಇಲ್ಲಿ ಕಲಿಸ್ತೀವಿ. ಅದರಿಂದ ಗುಡ್ ಲರ್ನಿಂಗ್ ಆಟಿಟ್ಯೂಡ್ ಕೇಳಲಿಕ್ಕೆ ನೀವು ರೆಡಿ ಇರಬೇಕು. ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ ಅಂತ ಒಂದು ದಾಸರ ಮಾತಿದೆ. ಸೊ ಜನ ಕೇಳಲಿಕ್ಕೆ ರೆಡಿ ಇದ್ರೆ ನಿಮ್ಗೆ ಒಳ್ಳೆ ಸಿಗ್ತದೆ. ಲಾಸ್ಟ್ ಬಟ್ ಲೀಸ್ಟ್, ಬಿ ಶಾಕ್ ಪ್ರೂಫ್. ಶಾಕ್ ಪ್ರೂಫ್, ಶಾಕ್ ಪ್ರೂಫ್ ಅಂದ್ರೆ ಶಾಕ್ ಎಲ್ಲಿ ಹೊಡಿತದೆ? ಕರೆಂಟ್ ಮುಟ್ಟಿದ್ರೆ ಶಾಕ್ ಹೊಡಿತದೆ. ನೀವು ಶಾಕ್ ಪ್ರೂಫ್ ಆಗ್ಬೇಕು ನೋಡಿ, ಅಷ್ಟರ ಮಟ್ಟಿಗೆ ನೀವು ಸ್ಟ್ರಾಂಗ್ ಆಗ್ಬೇಕಂತ. ಶಾಕ್ ಪ್ರೂಫ್ ಅಂದ್ರೆ ಸ್ಟ್ರಾಂಗ್, ಯು ಮಸ್ಟ್ ಬಿ ವೆರಿ ವೆರಿ ಸ್ಟ್ರಾಂಗ್. ಅವಾಗ ಮಾತ್ರ ನೀವು ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಆಗ್ತದೆ. ಅದರಿಂದ ಈ 6 ಪಾಯಿಂಟ್ ಅನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಗ್ಯಾರಂಟಿ. ಯು ಮೇ ನೀಡ್ ಟು ಫೇಸ್ ಒಬ್ಜೆಕ್ಷನ್ ಫ್ರಮ್ ಮೆನಿ ಇಗ್ನೋರೆಂಟ್ ಪೀಪಲ್. ಇದನ್ನ ನೋಟ್ ಮಾಡ್ಕೊಳ್ಳಿ. ನಿಮ್ಗೆ ತುಂಬಾ ಜನ ಅಬ್ಜೆಕ್ಷನ್ ಹೇಳ್ತಾರೆ. ಯಾರು ಹೇಳ್ತಾರೆ ನೋಡಿ, ಅವರು ವಿಜ್ಞಾನ ಕಲ್ತಿರ್ತಾರೆ. ವಿಜ್ಞಾನ ಕಲ್ತವ್ರು ಏನ್ ಹೇಳ್ತಾರೆ, ಅವ್ರ ಕ್ವಶನ್ಸ್ ಯಾವ್ದ್ರ ಮೇಲೆ ಮಾಡ್ತಾರೆ? ಅವರು ನಿಮ್ಗೆ ವಿಜ್ಞಾನದ ಬಗ್ಗೆ ಅವರು ಕ್ವಶನ್ ಮಾಡೋದಿಲ್ಲ, ಅವರು ಸೋಷಿಯಾಲಜಿ ಬಗ್ಗೆ ಕ್ವಶನ್ ಮಾಡ್ತಾರೆ. ಯಾಕಂದ್ರೆ ಅವರು ಸೋಷಿಯಾಲಜಿ ಅವರು ಕಲ್ತಿಲ್ಲ. ಕೆಲವರು ಬರ್ತಾರೆ ಆಡಿಟಿಂಗ್ ಬಗ್ಗೆ ಕ್ವಶನ್ ಮಾಡ್ತಾರೆ, ಅವರು ಆಡಿಟಿಂಗ್ ಕಲ್ತಿಲ್ಲ. ಅವ್ರು ಏನ್ ಕಲ್ತಿದ್ದಾರೆ? ಅವರು ಕಲ್ತಿರೋದು ಸೈನ್ಸ್. ಅವರು ನಿಮ್ಗೆ ಆಡಿಟಿಂಗ್ ಬಗ್ಗೆ ಅಂದ್ರೆ ದೇ ಆರ್ ಇಗ್ನೋರೆಂಟ್. ಇದು ನಮ್ಮ ತಲೆಯಲ್ಲಿ ಇರ್ಬೇಕು. ಇಗ್ನೋರೆಂಟ್ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಅವರು ಕ್ವಶನ್ ಮಾಡ್ತಾರೆ, ಅಬ್ಜೆಕ್ಷನ್ ಮಾಡ್ತಾರೆ, ಕಾಮನ್ ಅದು. ಕಾಮನ್. ಈಗ ನಿಮ್ಗೆ ಈಗ ನೀವು ಯಾವಾಗಲೂ ಬಸ್ಸಲ್ಲಿ ಹೋಗ್ತೀರಿ, ನೀವು ಟ್ರೈನಲ್ಲಿ ಹೋಗೋದ್ರ ಬಗ್ಗೆ ನೀವು ಮಾತಾಡೋದಿಲ್ವ, ಕ್ವಶನ್ ಮಾಡೋದಿಲ್ವಾ? ಬಸ್ಸಲ್ಲಿ ಬಸ್ ಹತ್ತಿದ ನಂತರ ಟಿಕೆಟ್ ತಗೊಳ್ತೀರಿ. ಟ್ರೈನಲ್ಲಿ ಫಸ್ಟ್ ಟಿಕೆಟ್ ತಗೊಂಡು ಟ್ರೈನ್ ಹತ್ಬೇಕಲ್ಲ. ನೀವು ಅದೇ ತರ ಹೋಗಿ ಟ್ರೈನಲ್ಲಿ ಕೂತ್ಕೊಂಡ್ಬಿಟ್ರೆ ಆಗ್ತದಾ? ಸರಿ ಯೋಚನೆ ಮಾಡಿ. ಆದ್ರಿಂದ ನೀವೇನ್ ಮಾಡ್ತೀರಿ ಅಂದ್ರೆ, ಆ ಕ್ವಶನ್ ಕೇಳಿದ ಮೇಲೆ ನೀವು ಅವ್ರಿಗೆ ಅಗೇನ್ಸ್ಟ್ ಆಗ್ಬಿಡ್ತೀರಿ. ಇಲ್ಲೇ ನೀವು ಫಾಲ್ಟ್. ಅವ್ನ ಕ್ವಶನ್ ಕೇಳಿದಂದ್ರೆ ನೀವು ಜೋರಾಗ್ಬಿಡ್ತೀರಿ. ನೋ, ಅವನು ಕ್ವಶನ್ ಕೇಳ್ತಾನಂದ್ರೆ ಅವನಿಗೆ ಇಂಟ್ರೆಸ್ಟ್ ಅಂತ ಅರ್ಥ. ಅವನಿಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಅವ್ನು ಕ್ವಶನ್ ಕೇಳಿದ್ರೆ ಕ್ವಶನ್ ಕೇಳೋದಿಲ್ಲ. ಕ್ವಶನ್ ಏನು ಕೇಳ್ತಾರೆ, ಆರ್ಗ್ಯುಮೆಂಟ್ ಏನು, ದೇ ಆರ್ ದ ರೈಟ್ ಪರ್ಸನ್. ಅದಕ್ಕೋಸ್ಕರ ನಮಗೆ ನಾವು ಪೇಷನ್ಸ್ ಆಗಿ ಕೇಳಬೇಕು, ಪೇಷನ್ಸ್ ಆಗಿ ಉತ್ತರ ಕೊಡ್ಬೇಕು. ಯು ಮೇ ನೀಡ್ ಟು ಫೇಸ್ ಒಬ್ಜೆಕ್ಷನ್ ಫ್ರಮ್ ಮೆನಿ ಇಗ್ನೋರೆಂಟ್ ಪೀಪಲ್. ದೇ ಆರ್ ಇಗ್ನೋರೆಂಟ್, ದೇ ಡೋಂಟ್ ನೋ ವಾಟ್ ಈಸ್ DXN, ದೇ ಡೋಂಟ್ ನೋ DXN ಕಾಫಿ. ಎಷ್ಟು ಜನ ಬರ್ತಾರೆ, ಇದು ಇಂಥ ಒಂದು ಪ್ರಾಡಕ್ಟ್ ಉಂಟಂತೆ ನಮಗೆ ಗೊತ್ತಿಲ್ಲ ಹೇಳ್ತಾರೋ, ಇಂಥ ಒಂದು ಸೋಪ್ ಇದೆ ಅಂತ ಗೊತ್ತಿಲ್ಲ ಸರ್. ಎಷ್ಟು ನಿನ್ನೆ ಒಬ್ರು ಬಂದಿದ್ದು ಜಯಪ್ರಕಾಶ್ ಅಂತ, ಅವ್ರು ಹೇಳ್ತಾರೆ, ಏನ್ ಸರ್, ನಾನು ಸ್ಪಿರುಲಿನಾ ಮತ್ತೆ ಮೆನ್ಕುಡು ಯೂಸ್ ಮಾಡಿದ ನಂತರ ನನ್ನ ಕೂದಲು ಉದುರುದೇ ನಿಂತು ಹೋಯ್ತು ಸರ್. ನಾನು ಎಷ್ಟು ಈಗ ಹ್ಯಾಂಡ್ಸಮ್ ಆಗಿದ್ದೀನಿ ನೋಡಿ ಸರ್. ಮತ್ತೆ 4 ಪ್ರಾಡಕ್ಟ್ ತಗೊಂಡೋದ್ರು. ಯಾಕೆಂದ್ರೆ ಅವರಿಗೆ ಅದು ಯಾರು ಹೇಳಿರೋದಿಲ್ಲ, ಈ ಒಂದು ಪ್ರಾಡಕ್ಟ್ DXN ಕಂಪನಿ ಅಂತ ಉಂಟಂತ ಹೇಳಿರೋದಿಲ್ಲ ಅವ್ರಿಗೆ. ಅವ್ರಿಗೆ ಏನೋ ಒಂದು ತಿಳ್ಕೊಂಡ್ಬಿಟ್ಟಿರ್ತಾರೆ, ಅದರಿಂದ ಅವ್ರು ಕ್ವಶನ್ ಕೇಳ್ತಾರೆ. ಸೊ ಅದರಿಂದ ಸರಿಯಾದ ಮಾಹಿತಿ ಇಂಪಾರ್ಟೆಂಟ್ ಇದೆ.
ಮಾಹಿತಿ ಯಾರಿಗಿಲ್ವೋ ಅವ್ರು ಇಗ್ನೋರೆಂಟ್ ಇರ್ತಾರೆ, ಅವ್ರು ನಮ್ಮ ಮೇಲೆ ಕ್ವಶನ್ ಕೇಳ್ತಾರೆ. ಇಸ್ ಇಸ್ ಕಾಮನ್. ಇದಕ್ಕೆ ನಾವು ರೆಡಿ ಇರಬೇಕು. ಆಸ್ ಎ ಡಿಸ್ಟ್ರಿಬ್ಯೂಟರ್ ನಾವು ರೆಡಿ ಇರಬೇಕು. ಓಕೆನಾ? ಇಷ್ಟೆಲ್ಲ ಗೊತ್ತಾಯ್ತಾ ನಿಮ್ಗೆ? ಈಗ ಬೇಸಿಕ್ ಇಲ್ಲಿಂದ ಈಗ ಇದು ಡೀಪ್. ಈಗ ಮೇಲ್ಗಡೆ ಹೇಳಿದ್ದೀನಿ, ಇನ್ನು ಇದು ಸಬ್ಜೆಕ್ಟ್, ಇದು 1 by 1 ಒಳಗಡೆ ಇದೆ. ಅದನ್ನ ನಾವು 1 by 1 ಕಲಿಬೇಕಾಗ್ತದೆ. ಸೊ ಫಸ್ಟ್ ನೀವು ಪ್ರಿಪೇರ್ ಯುವರ್ ಸೆಲ್ಫ್. ಯಾವುದಕ್ಕೆಲ್ಲ ಪ್ರಿಪೇರ್ ಆಗಬೇಕು? ಫಸ್ಟ್ ನೀವು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಹೇಳಿದಲ್ಲ, ಆಟೋ ಓಡಿಸ್ಬೇಕಂದ್ರೆ ಫಸ್ಟ್ ಆಟೋ ಇರ್ಬೇಕು ತಾನೆ ನಮ್ಮ ಹತ್ರ. ಅದಕ್ಕೆ ಹಣ ಹಾಕ್ಬೇಕು ತಾನೆ. ಆಟೋ ಎಲ್ಲ ಡೆಕೋರೇಷನ್ ಮಾಡಿ ಕುತ್ಕೊಂಡು ಸೀಟ್ ಗೀಟ್ ಫಸ್ಟ್, ಕೆಲವರು ಅದಕ್ಕೆ ಮ್ಯೂಸಿಕ್ ಹಾಕ್ತಾರೆ, ಇನ್ನೂ ಒಳ್ಳೆ ಡೆಕೋರೇಷನ್ ಮಾಡಿರ್ತಾರೆ, ಸೀಟಿಗೆ ಕವರ್ ಆಗಿರ್ತಾರೆ. ಯಾಕಂದ್ರೆ ಜನರನ್ನ ಅಟ್ರಾಕ್ಟ್ ಮಾಡು. ಅದೇ ಥರ ಈ ಬಿಸ್ನೆಸ್ ಮಾಡಬೇಕು ಅಂದರೆ ಸೀರಿಯಸ್. ನಾನು ಹೇಳು, ತಿಂಗಳಿಗೆ 1 ಲಕ್ಷ, 2 ಲಕ್ಷ, 5 ಲಕ್ಷ. ಈಗ ನೀವು ಅಂಗಡಿ ಓಪನ್ ಮಾಡಿದಾಗ ಎಲ್ಲ ಬೋರ್ಡ್ ಹಾಕ್ತಾರೆ, ಡೆಕೋರೇಷನ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದೇ ಥರ ನಿಮ್ಮ ಮನೆ, ಇದು ಮನೆಯೇ ಆಫೀಸು, ಮನೆಯೇ ನಿಮ್ಮ ಅಂಗಡಿ. ಪ್ರಾಡಕ್ಟ್ ಡಿಸ್ಪ್ಲೇ ಸೆಲ್ಫ್ ಅನ್ನು ಓಪನ್ ಮಾಡಿ, ಒಂದು ಒಳ್ಳೆ ರೀತಿಯಿಂದ ಮನೆಯಲ್ಲಿ ಒಂದು ಸೈಡ್ನಲ್ಲಿ ಆ ಪ್ರಾಡಕ್ಟ್ ಎಲ್ಲ ಕ್ಲೀನಾಗಿ ಡಿಸ್ಪ್ಲೇ ಮಾಡಿ, ಎಲ್ಲ ಬಾಕ್ಸಲ್ಲಿ ಆಗಿ ಎಲ್ಲ ಇಟ್ಬಿಟ್ಟು ಡಿಸ್ಪ್ಲೇ ಮಾಡಿ. ಅಂದರೆ ತೋರು ಹಾಗೆ ಇಡಿ, ಜನ ನಿಮ್ಮ ಮನೆಗೆ ಯಾರು ಬಂದರೆ ನೋಡು ಹಾಗೆ ಇರಲಿ. ಬುಕ್ಸ್ಗಳನ್ನು, ಈ ಕಂಪನಿ ಬೇಕಾದಷ್ಟು ಬುಕ್ಸ್ಗಳಿದೆ. ಜಸ್ಟ್ ಒಂದು ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬುಕ್, ಈ ಒಂದು ಬಿಸ್ನೆಸ್ ಮಾಡಿ ಈ ಬುಕ್ ನಿಮ್ಮ ಹತ್ರ ಇರಲೇಬೇಕು ನೋಡಿ. ಏನು ಈ ಬಿಸ್ನೆಸ್ ಏನಂತ ಜನ ಬಂದು ಆ ಬುಕ್ ಇಟ್ಟಾಗ ಇದನ್ನು ಓದ್ತಾರೆ, ಅಟ್ಲೀಸ್ಟ್ ಇದು ಏನಂತ ಕೇಳ್ತಾರೆ. ಆವಾಗ ಅವ್ರಿಗೆ ಇದು ಅಂಡರ್ಸ್ಟ್ಯಾಂಡ್ ಆಗ್ತದೆ ಈ ಬಿಸ್ನೆಸ್ ಏನಂತ. ಸೊ ಇಂಥ ಪುಸ್ತಕಗಳನ್ನು ನೀವು ಇಡಬೇಕಾಗ್ತದೆ. ಸೊ ಕಂಪನಿಯ ನ್ಯೂಸ್ ಲೆಟರ್ ಸಿಗ್ತದೆ, ಏನು ನೋಡಿ, DXN ನ್ಯೂಸ್ ಲೆಟರ್. ಅಲ್ಲಿ ನ್ಯೂಸ್ ಲೆಟರ್ ಇಟ್ಟಾಗ ಇದನ್ನು ಓದ್ತಾರೆ, ಏನಪ್ಪ ಈ ನ್ಯೂಸ್ ಲೆಟರ್, DXN ಲೈಫ್ ಅಂದ್ರೆ ಏನು ಅಂತ ಓದ್ತಾರೆ. ಸೊ ಹಾಗೇನೆ ನಿಮಗೆ ಆರೋಗ್ಯ ಭಾಗ್ಯ ಬುಕ್ ಇರ್ಬೋದು, ಬೇಕಾದಷ್ಟು ನಿಮಗೆ ಕಂಪನಿಯ ಬುಕ್ಸ್ಗಳು ಬೇಕಾದಷ್ಟು ಸಿಗ್ತದೆ. ಅದನ್ನ ನೀವು ಅದು ಸೆಲ್ಫ್ ಅಲ್ಲಿ ಅದರಲ್ಲಿ ಇಟ್ಬಿಡು. ವೈಟ್ ಬೋರ್ಡ್. ವೈಟ್ ಬೋರ್ಡ್ ಯಾಕಪ್ಪ ಇದು? ನಿಮಗೆ ಇವತ್ತು ನೋಡಿ, ಒಂದು ಬುಕ್ ಸ್ಟಾಲಿಗೆ ಹೋದ್ರೆ ನಿಮಗೆ ಈವನ್ ತೂಗು ಹಾಕುವ ಬೋರ್ಡು ಸಿಗ್ತದೆ, ಇಲ್ಲ ಅಂತ ಹೇಳಿದ್ರೆ ಒಂದು 4x3 ಬೋರ್ಡ್ ಸಿಗ್ತದೆ. ನಿನ್ನೆ ನಮ್ಮ ದೀಪಕ್ ಕುಮಾರ್ ಅವರು ನೋಡಿ, ಅವರ 1-2 ಗಂಟೆ ಸ್ಪೀಚ್ ಬರೀ ಬೋರ್ಡ್ನಲ್ಲೇ ಬರೆದ್ಬಿಟ್ಟು ತೋರಿಸಿದ್ರು. ಸೊ ಬೋರ್ಡ್ ಇದ್ರೆ ನಿಮ್ಗೆ ಈಸಿಯಾಗಿ ಜನರಿಗೆ ಒಂದು ಎಕ್ಸಿಬಿಟ್ ಆಗ್ತದೆ. ಆಮೇಲೆ ಬೋರ್ಡ್ ಇದ್ರೆ ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಭಾರಿ ಬೇಗ ಮುಂದಕ್ಕೆ ಹೋಗ್ತದೆ. ಯಾಕಂದ್ರೆ ನೀವು ಪೆನ್ ಇಟ್ಕೊಂಡು ಬೋರ್ಡ್ ಇಟ್ಕೊಂಡು ಬರಿತಾ ಇದ್ದೀರಲ್ಲ, ಯು ಬಿಕಮ್ ಫಸ್ಟಿಗೆ ನಿಮ್ಗೆ ಸ್ವಲ್ಪ ಮುಜುಗರ ಆಗ್ತದೆ, ಆಮೇಲೆ ಅದು ಅಭ್ಯಾಸ ಆಗ್ತದೆ ಬೋರ್ಡಲ್ಲಿ ಬರೆಯೋದು. ಯಾವಾಗಲೂ ಆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ಬೇಕಂದ್ರೆ ನೀವು ಬೋರ್ಡ್ ಮತ್ತೆ ಪೆನ್ ಇಡೋದು ಒಳ್ಳೇದು. ಜಸ್ಟ್ ಸ್ಟಾರ್ಟ್ ಮಾಡಿ. ಸೊ ವೈಟ್ ಬೋರ್ಡ್. ಪಿನ್ ಬೋರ್ಡ್. ಕೆಲವರು ನಿಮಗೆ ಪೇಪರ್ದು ಬರ್ತದೆ, ಪೇಪರ್ದು ಕ್ಲಿಪ್ ಪಿನ್ ಬೋರ್ಡ್ ಇದೆ. ನೀವು ಪೇಪರ್ ಬರೆದು ಆ ಪೇಪರನ್ನು ತೆಗೆದುಬಿಟ್ಟು ಅದರಲ್ಲೂ ಬರೆದು ತೋರಿಸ್ಬೋದು. ಟೇಬಲ್ ಆ್ಯಂಡ್ ಚೇರ್ ಇದ್ರೆ ಒಳ್ಳೇದು. ಒಂದು ಟೇಬಲ್, ಒಂದು ಚೇರ್ ಕೂತ್ಕೊಳ್ಳಿ. ಇಷ್ಟಿದ್ರೆ ನಿಮ್ಮ ಒಂದು ಕಂಪ್ಲೀಟ್ DXN ಬಿಸ್ನೆಸ್ ಅಂದ್ರೆ ಒಂದು ಸಿಸ್ಟಮ್ಯಾಟಿಕ್ ಬಿಸ್ನೆಸ್ ಅಂತ ಹೇಳ್ತಾರೆ. ಇದನ್ನ ಸಿಸ್ಟಮ್ಯಾಟಿಕ್ ಬಿಸ್ನೆಸ್ ಅಂತ ಹೇಳ್ತಾರೆ. ಮನೆಯಲ್ಲೇ DXN ಬಿಸ್ನೆಸ್ ಅನ್ನ ಮಾಡ್ಬೋದು. ನಮ್ಮ ಇಂಟೆನ್ಷನ್ 30,000 ಹಾಕಿದ್ದೀವಿ, ತಿಂಗಳಿಗೆ ಒಂದು 30,000 ಅಂತ ಇಟ್ಕೊಳ್ಳಿ. ನಿಮ್ಮ ಒಂದು ಗೋಲ್ ಇಟ್ಕೊಳ್ಳಿ, ನಾವು ಸಂಪಾದನೆ ಮಾಡ್ಬೇಕು. ಅದಕ್ಕೆ ನೀವು ಮಾಡ್ಬೇಕಂದ್ರೆ ನೀವು ಈ ಎಲ್ಲ ಸಿಸ್ಟಮ್ ಅನ್ನ ನೀವು ಕರೆಕ್ಟ್ ಮಾಡ್ಬೇಕು. ಇದನ್ನ ಯಾರು ಸ್ಟಾರ್ಟಿಂಗ್ ಅಲ್ಲಿ ಹೇಳುವುದಿಲ್ಲ. ಸ್ಟಾರ್ಟಿಂಗ್ ಹೇಳಿದ್ರೆ ಅವ್ರು ಕೆಲವರು ಜಾಯಿನ್ ಆಗೋದಿಲ್ಲ, ಎಲ್ಲ ಹೇಳ್ಬಿಟ್ರೆ ಜಾಯಿನ್ ಆಗೋದಿಲ್ಲ. ನೀವು ಈಗ ಆಸ್ಪತ್ರೆಗೆ ಹೋದ್ರೂ ಕೂಡ ನಮಗೆ ಇಂಜೆಕ್ಷನ್ ಆಪರೇಷನ್ ಅದು ಮಾಡಬೇಕು, ಸೀರಿಯಸ್ ಇದ್ದಾಗ ಮಾತ್ರ. ಅದರ್ವೈಸ್ ಏನು ಹೇಳ್ತಾರೆ, ಒಂದು ಟೆಸ್ಟ್ ಮಾಡಿ ನೋಡುವ, ಒಂದು ಸ್ಕ್ಯಾನ್ ಮಾಡಿ ನೋಡೋಣ ಅಂತ ಹೇಳ್ತಾ ಇರ್ತಾರೆ. ಒಂದೇ ಸಲ ಎಲ್ಲ ಹೇಳ್ತಾರೆ. ಹೇಳಿದ್ರೆ ಕೆಲವು ಪೇಷಂಟ್ ಓಡಿಬಿಡ್ತಾರೆ, ಯಾರು ಇದು ದುಡ್ಡೆಲ್ಲ ಎಲ್ಲಿಂದ ತರೋದು ಅಂತ. ಸ್ಲೋ ಆಗಿ ಅವರಿಗೆ ಒಂದೊಂದೇ ಇಂಜೆಕ್ಷನ್ ಕೊಡ್ತಾ ಬರ್ತಾರೆ. ಅದೇ ಥರ DXN ನಿಮಗೆ ಜಾಯಿನ್ ಆಗಬೇಕಾದ್ರೆ ಎಲ್ಲ ಹೇಳಿದ್ರೆ ಸೊ 1 by 1 ಅದರಲ್ಲಿ ನೋಡ್ತಾರೆ. ಕೆಲವರು ಬರೀ ಹೆಲ್ತಿಗೋಸ್ಕರ ಬರ್ತಾರೆ, ಅವರಿಗೆಲ್ಲ ಇದು ಅಗತ್ಯ ಇಲ್ಲ. ಇನ್ನು ಕೆಲವರಿಗೆ ಎಕ್ಸ್ಟ್ರಾ ಇನ್ಕಮ್, ಒಂದು 2,000 3,000, ಅದು ಅವರಿಗೂ ಇದು ಅಗತ್ಯ ಇಲ್ಲ. ಇನ್ನು ಕೆಲವರು ಪ್ರಾಡಕ್ಟನ್ನು ಫ್ರೀ ಮಾಡ್ಲಿಕ್ಕೆ ಬರ್ತಾರೆ, ಅವರಿಗೂ ಅಗತ್ಯ ಇಲ್ಲ. ಯಾರಿಗೆಲ್ಲ ತಿಂಗಳಿಗೆ ಒಂದು 30,000 ದುಡ್ಡು ಮಾಡಬೇಕು ಅವರಿಗೆ ಇದು ಅಗತ್ಯ ಇದೆ ನೋಡಿ. ನೀವು ಇದನ್ನ ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ನಿಮಗೆ ಟ್ರೈನಿಂಗ್ ಕೊಟ್ಟು ಏನೂ ಪ್ರಯೋಜನ ಇಲ್ಲ. ಸೊ ಆದ್ರಿಂದ ಯು ಆರ್ ಎ ಡಿಫರೆಂಟ್, ಯು ಆರ್ ಎ ಕೋರ್. ಅಗರ್ ಚಾಹಿಯೆ ಮೋರ್ ಬನ್ ಚಾಹಿಯೆ ಕೋರ್. ಏನಪ್ಪ ಹಿಂದಿಯಲ್ಲಿ ಹೇಳ್ತಾರೆ ಇವರು. ಅಗರ್ ಅಂದ್ರೆ ನಿಮ್ಗೆ ಈ 30,000 ಮಾಡ್ಬೇಕಂದ್ರೆ ನೀವು ಕೋರ್ ಆಗ್ಲೇಬೇಕು. ಕೋರ್ ಆದ್ರೆ ಮಾತ್ರ ನೀವು ಈ ಸಿಸ್ಟಮ್ ಅನ್ನ ಫಾಲೋ ಮಾಡೋದು. ಕೋರ್ ಅಂದ್ರೆ ಏನು? ಈ ಸಿಸ್ಟಮ್. ಕೋರ್ ಅಂದ್ರೆ ಏನ್ ಗೊತ್ತುಂಟಾ? ಈ ಒಂದು ಮಾವಿನ ಹಣ್ಣು ಉಂಟು ನೋಡಿ,
ಮಾವಿನ ಹಣ್ಣು ತಿಂದ ನಂತರ ಒಳಗಡೆ ಒಂದು ಗೋರಟೆ ಇರ್ತದೆ, ತೊಗಟೆ ಒಳಗಡೆ ಇರ್ತದೆ ನೋಡಿ, ಅದು ಅದು ಕೋರ್. ನೀವು ಅದನ್ನ ಹೋಗಿ ಒಂದ್ ಕಡೆ ನಡ್ತೀರಿ, ಅದಕ್ಕೆ ನೀರು ಹಾಕ್ತೀರಿ. ಅದು ವಾಟೆ ವಾಟೆ ಸರ್. ವಾಟೆ ವಾಟೆ, ಓಕೆ, ವಾಟೆ ವಾಟೆ. ಅದಕ್ಕೆ ನೀರು ಹಾಕ್ತೀರಿ. ಈಗ ನೀವು ಏನ್ ಹೇಳಿ, ಅದಕ್ಕೆ ನೀರು ಹಾಕ್ತೀರಿ ಮತ್ತೆ ಗೊಬ್ಬರ ಎಲ್ಲ ಹಾಕ್ರಿ, ಅದು ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಇನ್ನು ಅದು ಫಲ ಕೊಡ್ಲಿಲ್ಲ, ಅದು ಎಷ್ಟು ಫಲ ಕೊಡ್ಬೋದು? ಆ ಗಿಡ ಎಷ್ಟು ಹಣ್ಣು ಕೊಡ್ಬೋದು? ಇಮ್ಯಾಜಿನ್ ಮಾಡಕ್ ಆಗಲ್ಲ ಸರ್. ಹೌದಲ್ಲ? ವರ್ಷಗಟ್ಟಲೆ. ಹೌದು. ರೈಟ್, ಯು ಆರ್ ರೈಟ್. ನಮಗೆ ಇಮ್ಯಾಜಿನೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ತರ ನೀವು ಒಬ್ಬರನ್ನ ಕೋರನ್ನ ರೆಡಿ ಮಾಡಿದ್ರೆ, ಈಗ ನಿಮ್ಗೆ ಶ್ರೀಧರ್ ಮೂರ್ತಿ ಅಂತ ಇವ್ರ ಕೋರ್, ಇವ್ರನ್ನ ರೆಡಿ ಮಾಡಿದ್ರೆ, ಇವ್ರನ್ನ ಕರೆಕ್ಟ್ ಆಗಿ ಒಂದು ಸ್ಪೀಕರ್ ಮಾಡಿದ್ರೆ, ಇವ್ರನ್ನ ಕರೆಕ್ಟ್ ಕೋರ್ ಪ್ರಿನ್ಸಿಪಲ್ಗೆ ಒಳಪಡಿಸಿದ್ರೆ, ಇವರು ಎಷ್ಟು ಕೋರ್ಗಳನ್ನ ಮತ್ತೆ ರೆಡಿ ಮಾಡ್ತಾರಂತ ಅಂದಾಜು ಮಾಡ್ಲಿಕ್ಕೆ ಆಗುದಿಲ್ಲ. ದೀಪಕ್ ಕುಮಾರ್ ಅದೇ ಮಾಡಿರೋದು. ಅವನೊಂದು ಸಿಸ್ಟಮ್ ಮಾಡ್ಬಿಟ್ಟಿದ್ದಾನೆ, ಇದನ್ನ ನೀವು ಪಕ್ಕಾ ಮಾಡ್ಬೇಕು ನೋಡಿ. ದುಡ್ಡು ಬೇಕಾ? ದುಡ್ಡು ನಾನು ಗ್ಯಾರಂಟಿ ಕೊಡ್ತೀನಿ ಅಂತಾನೋ. 2 ವರ್ಷದಲ್ಲಿ ನೀವು ಅವನ್ 5 ವರ್ಷ ಪ್ರಿನ್ಸಿಪಲ್ಲೇ ಇಲ್ಲ. ಎಷ್ಟೇ ಪ್ರಿನ್ಸಿಪಲ್, ಈ ಪ್ರಾಡಕ್ಟ್ ಇಷ್ಟು ಪ್ರಾಡಕ್ಟ್, ಇದನ್ನ ನೀವು ಸ್ಟಾರ್ಟಿಂಗ್ ಜಾಯ್ನಿಂಗ್ ಅಲ್ಲಿ ಮಾಡಬೇಕು, ನೀವು ಜನರಿಗೆ ಇದ್ರ ಬಗ್ಗೆ ಹೇಳ್ಬೇಕು, ಇದನ್ನ ನೀವು ಫಾಲೋ ಮಾಡ್ಬೇಕು. ಎಷ್ಟು ಈಗ ಆಲ್ರೆಡಿ ನೋಡಿ ಅವ್ರು ಹೇಗೆ ಬೆಳೆಸ್ತಾ ಇದ್ದಾರೆ. ಅದೇ ತರ ಕೋರ್ ಇಸ್ ಲೈಕ್ ದಟ್. ಅದು ಎಷ್ಟು ಹಣ್ಣು ಕೊಡ್ತದೆ, ಎಷ್ಟು ಈ ವರ್ಷ ಎಷ್ಟು ಹಣ್ಣು ಬಿಡ್ತದೆ, ನೆಕ್ಸ್ಟ್ ಇಯರ್ ಎಷ್ಟು ವರ್ಷ ಬದುಕ್ತದೆ ಗೊತ್ತಿಲ್ಲ. ಬಟ್ ನಾವು ಅದಕ್ಕೆ ಫಸ್ಟಿಗೆ ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ಏನ್ ಮಾಡಬೇಕು ಅದನ್ನ ಮಾಡಬೇಕಾಗ್ತದೆ. ಅದು ಮಾಡಿದ್ರೆ ಮಾತ್ರ ಸಾಧ್ಯ. ಸೊ ಓಕೆ, ಈಗ ನಿಮ್ಗೆ ಒಂದು ಫಸ್ಟ್ ಸ್ಟೆಪ್ ಗೊತ್ತಾಯ್ತು. ಇದನ್ನ ಕರೆಕ್ಟ್ ಆಗಿ ಫೋಟೋ ತೆಗೆದು ಇಟ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಬರ್ಕೊಳ್ಳಿ. ಈಗ ಸೆಕೆಂಡಿಗೆ ಹೋಗೋಣ, ಮೈಂಡ್ ಸೆಟ್, ಬ್ರ್ಯಾಂಡಿಂಗ್. ಸೊ ಈಗ ನೀವು DXNಗೆ ಜಾಯಿನ್ ಆಗಿದ್ರಿ. ತುಂಬಾ ಜನ ಹೇಳ್ತಾರೆ ನಾನು DXN ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಯು ಆರ್ ಫೇಲ್. DXNಗೋಸ್ಕರ ನೀವು ಬಿಸ್ನೆಸ್ ಮಾಡಬೇಡಿ, ನಾನು ಹೇಳ್ತೀನಿ ಕೇಳಿ. ನನಗೆ ಕಂಪನಿಯವ್ರು ತೆಗೆದು ಹೊರಗೆ ಹಾಕಿದ್ರು ತೊಂದರೆ ಇಲ್ಲ. ನೀವು DXNಗೋಸ್ಕರ ಬಿಸ್ನೆಸ್ ಮಾಡಬೇಡಿ, ನಮಗೋಸ್ಕರ ಬಿಸ್ನೆಸ್ ಮಾಡಿ. DXN ಕಂಪನಿ ನಮಗೆ ಈ ಆಪರ್ಚುನಿಟಿ ಕೊಟ್ಟಿದೆ. ನಾವು DXN ಈಕ್ವಲ್. DXN ನಿಮ್ಮ ಹತ್ರ ಹಣ ಇದ್ರೆ ಏನ್ ಬೇಕಾದ್ರೆ ತಯಾರು ಮಾಡ್ಬೋದ್ರಿ. DXN ಅಲ್ಲಿ ಬೇಕಾದಷ್ಟು ಹಣ ಇದೆ, ಏನ್ ಬೇಕಾದ್ರೆ ತಯಾರು ಮಾಡ್ತಾರೆ. ಆದ್ರೆ ಮಾರ್ಕೆಟ್ ಮಾಡೋರು ಯಾರು? ನಾವು. DXN ಮಾರ್ಕೆಟ್ ಮಾಡೋರು ಯಾರು? ನಾವು ಸಹ ಅಷ್ಟೇ ಇಂಪಾರ್ಟೆಂಟ್. ಒಂದು ಕೈಯಲ್ಲಿ ಚಪ್ಪಾಳೆ ಆಗೋದಿಲ್ಲ. ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ನಾವು ಇಂಪಾರ್ಟೆಂಟ್, ಲೀಡರ್ಸ್ ಇಂಪಾರ್ಟೆಂಟ್. ನಾವು DXN ಕೆಲವು ಕಂಪನಿಯವರು ಹೇಳ್ತಾರೆ, ನಿಮ್ಗೆ ಗೊತ್ತಿಲ್ಲ, ನಾನು ಬೇಕಾದ್ರೆ ನಿಮ್ಗೆ ಸೀಕ್ರೆಟ್ ಹೇಳ್ತೀನಿ. ಕೆಲವು ಕಂಪನಿಯವರು ಇದ್ದಾರೆ, ಅವರು ವಿಸಿಟಿಂಗ್ ಕಾರ್ಡ್ ಅಲ್ಲಿ ಕಂಪನಿಯ ಹೆಸರು ಸಹ ಹಾಕುದಿಲ್ಲ ನೋಡಿ. ನಿಮ್ಗೆ ಗೊತ್ತಿದೆಯಾ ಇದು? ಕಂಪನಿಯ ಹೆಸರನ್ನು ಹಾಕುದಿಲ್ಲ ಅವರು, ನಮ್ಮ ಹೆಸರು ಹಾಕ್ತಾರೆ. ತಮ್ಮ ಹೆಸರು ಶ್ರೀಧರ್ ಮೂರ್ತಿ, ಸೊ ನೆಟ್ವರ್ಕ್ ಬಿಸ್ನೆಸ್ ಮ್ಯಾನ್. ಅಂದ್ರೆ ನಿಮ್ಮ ಬ್ರ್ಯಾಂಡ್ ಅನ್ನ ಅವರು ಇಂಪ್ರೂವ್ಮೆಂಟ್ ಮಾಡೋದು, ತಮ್ಮ ಬ್ರ್ಯಾಂಡ್ ಅನ್ನ ಇಂಪ್ರೂವ್ಮೆಂಟ್ ಮಾಡೋದು. DXN ಈಸ್ ಎನ್ ಆಪರ್ಚುನಿಟಿ ನಮ್ಗೆ ಇದು. ಸರಿ, ಇಲ್ಲಿ ನೀವು ಸರಿಯಾಗಿ ತಿಳ್ಕೊಬೇಕು. DXN ನಮ್ಗೆ ಒಂದು ಆಪರ್ಚುನಿಟಿ ಕೊಡ್ತದೆ ಅಷ್ಟೇ. ಬೆಳೆಸೋರು ಯಾರು? ನಾವು. ಲೀಡರ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನೀವು DXN ಸೀರಿಯಸ್ ಆಗಿ ಮಾಡೋದಿಲ್ಲ. ಇಟ್ ಈಸ್ ಅವರ್ ಬಿಸ್ನೆಸ್, ಇಟ್ಸ್ ನಾಟ್ DXN ಬಿಸ್ನೆಸ್. DXN ಒಂದು ಆಪರ್ಚುನಿಟಿ, ಅವಕಾಶವನ್ನು ಕೊಡ್ತದೆ ನಮ್ಗೆ ಅಷ್ಟೇ. ಹಣ ಹಾಕೋದು ನಾವು, ಟೈಮ್ ಹಾಕೋದು ನಾವು, ತಲೆ ಖರ್ಚು ಮಾಡೋದು ನಾವು, ಮೀಟಿಂಗ್ ಕೂತ್ಕೊಳ್ಳೋದು ನಾವು, ಮೀಟಿಂಗ್ ಕೊಡೋದು ನಾವು. ಯಾರು ಓನರ್? ನಾಟ್ DXN. ವಿ ಆರ್ ದ ಓನರ್ ಆಫ್ ಅವರ್ ಬಿಸ್ನೆಸ್. ವಿ ಆರ್ ದ ಓನರ್. ಇದನ್ನ ನೀವು ಯಾವಾಗ ತಿಳ್ಕೊಳ್ತಿರೋ DXN ಅನ್ನ ಸೀರಿಯಸ್ ಆಗಿ ಮಾಡ್ಲಿಕ್ಕೆ ಶುರು ಮಾಡ್ತೀರಿ. ಇದರಿಂದ ನಮ್ಮ ಜೀವನ ಚೇಂಜ್ ಆಗ್ತದೆ. DXN ಎಷ್ಟು ದೊಡ್ಡ ಮಲ್ಟಿ ಬಿಲಿಯನ್ ಕಂಪನಿ. 20,000 ಎಕರೆ ತಗೊಂಡಿದ್ದಾರೆ. ಎಲ್ಲಿ? ಮಲೇಷ್ಯಾದಲ್ಲಿ ಹೊಸದಾಗಿ. ಇಂಡಿಯಾದಲ್ಲಿ ಸಾವಿರಾರು ಎಕರೆ ಪರ್ಚೇಸ್ ಮಾಡಿದ್ದಾರೆ. ಬ್ರೆಜಿಲ್ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿದ್ದಾರೆ. ನಾವು DXN ದೊಡ್ಡದು ಮಾಡುವ ಅವಶ್ಯಕತೆ ಇಲ್ಲ. DXN ಅವಕಾಶದಿಂದ ನಾವು ಕೂಡ 10 ಎಕರೆ, 20 ಎಕರೆ, 50 ಎಕರೆ ತಗೋಬಹುದು. ಇದು ನಮ್ಗೆ ಗೊತ್ತಿರ್ಬೇಕು. ಕ್ರಿಯೇಟ್
ಆನ್ ಇಮೇಜ್ ಫಾರ್ ಅವರ್ ಸೆಲ್ಫ್. ಜನ ನೋಡಿದ್ರೆ ಎಸ್ ಎನ್ ಶೆಟ್ಟಿ ಅವರು DXN ನೆಕ್ಸ್ಟ್ ಬರ್ಬೇಕು ನಿಮ್ಗೆ. ಇದು ಇಂಪಾರ್ಟೆಂಟ್ ನೋಡಿ. ಇದನ್ನ ನೀವು ಕ್ರಿಯೇಟ್ ಮಾಡಬೇಕು. ಯುವರ್ ಓನ್ ಇಮೇಜ್, ವಾಟ್ ಯು ಆರ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ರಿಯೇಟ್ ಅನ್ ಇಮೇಜ್ ಫಾರ್ ಯುವರ್ ಸೆಲ್ಫ್ ಥ್ರೂ DXN. ಪೀಪಲ್ ರಿಮೆಂಬರ್ ದ ಎಕ್ಸ್ಪೀರಿಯನ್ಸ್, ನಾಟ್ ಫ್ಯಾಕ್ಟ್. ಇದು ತಿಳ್ಕೊಳ್ಳಿ. ಈಗ ನಾವು ಇಷ್ಟು ಎಕ್ಸ್ಪೀರಿಯನ್ಸ್, ಒಂದ್ಸಲ ಸೈಕಲ್ ಅಲ್ಲಿ ಬಿದ್ದ ಅಂದ್ರೆ ಅವನಿಗೆ ನೆನಪೇ ಹೋಗುದಿಲ್ಲ. ಎಲ್ಲೋ ಒಂದು ಆಕ್ಸಿಡೆಂಟ್ ಆಯ್ತಂದ್ರೆ ಮತ್ತೆ ನೆನಪೇ ಹೋಗುದಿಲ್ಲ ಅವನಿಗೆ. ನೋಡಿಬೇಕಾರೆ ಎಕ್ಸ್ಪೀರಿಯನ್ಸ್. ನಿಮಗೆ ಒಂದ್ಸಲ ಅವರು ಸಾಲ ಕೊಟ್ಟಿರ್ತೀರಿ, ಅವ ದುಡ್ಡು ಕೊಡೋದಿಲ್ಲ 10,000 ರೂಪಾಯಿ, ಮತ್ತೆ ನೀವು ಲೈಫಲ್ಲಿ ಸಾಲ ಕೊಡೋದಿಲ್ಲ. ಯಾಕಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಒಂದು ಮನುಷ್ಯನ ಜೀವನದಲ್ಲಿ ಉಂಟಲ್ಲ ನಿಮ್ಗೆ, ಅದು ದೊಡ್ಡ ಒಂದು ಏನು ಪಾಠ ಕಲಿಸ್ತದಂತ. ಎಕ್ಸ್ಪೀರಿಯನ್ಸ್, ನಾಟ್ ಫ್ಯಾಕ್ಟ್. ನಾವು ಫ್ಯಾಕ್ಟ್ ಹೇಳ್ತಾ ಹೋಗ್ಬೋದು, ಹಾಗೆ ನೀವು ಮಾಡಿ ಇದು ಮಾಡಿ ಅಂತ. ರಿಯಾಲಿಟಿಗೆ ಬಂದಾಗ ಮಾತ್ರ ಗೊತ್ತಾಗು, ಓ ಇದು ಹೀಗೆ ಅಂತ. ದೂರದ ಬೆಟ್ಟ ನುಣ್ಣಗಿರ್ತದೆ, ಕಾಣಲಿಕ್ಕೆ ದೂರ ಅಲ್ಲ. ಅದು ಹೋದಾಗ ಮಾತ್ರ ಕಲ್ಲು ಬಂಡೆಗಳು, ಮುಳ್ಳುಗಳು, ಮರಗಳು, ಹೊಳೆಗಳು, ಏನೇನಿದೆ ಅಲ್ಲಿ ಹೋಗ್ಬೇಕಾದ್ರೆ. ಹಾವುಗಳು, ಹುಳಗಳು, ಪ್ರಾಣಿಗಳು ಎಲ್ಲ ಇದಾವೆ. ದೂರದ ಬೆಟ್ಟ ಎಷ್ಟು ಚಂದ, ಭಾರಿ ಚಂದ. DXN ಬಿಸ್ನೆಸ್ ಭಾರಿ ಚಂದ, ಭಾರಿ. ಯಾರಿಗೆ ಆ ಲೆವೆಲ್ ತಲುಪಿದವರಿಗಲ್ಲ, ಅವರೆಲ್ಲ ಇದನ್ನ ದಾಟಿ ಹೋಗಿರ್ತಾರೆ. ಇದನ್ನ ನಾವು ಫಸ್ಟ್ ತಿಳ್ಕೋಬೇಕು. ನಾನು ಅದೇ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಇದು ಫಾರ್ ಓನ್ಲಿ ಎ ಡಿಸ್ಟ್ರಿಬ್ಯೂಟರ್. ಸ್ಟಾರ್ ಇದ್ದವರಿಗೆ, ಜಾಯ್ನ್ ಆದ ಮೆಂಬರ್ಸಿಗೆ ಮಾತ್ರ ಇದು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ನೀವು ಸೀರಿಯಸ್ ಬಿಸ್ನೆಸ್ ತಗೋಬೇಕಾಗ್ತದೆ. ಅದಕ್ಕೋಸ್ಕರ ನಾ ಇದನ್ನ ನಿಮ್ಗೆ ಇದು ಸ್ಲೈಡ್ ತೋರಿಸಿ ಓಡಿಸುವ ಬಿಸ್ನೆಸ್ ಅಲ್ಲ, ಇದನ್ನ ಅರ್ಥ ಮಾಡಿಸುವ ಬಿಸ್ನೆಸ್ ಇದು. NDT ಅಂದ್ರೆ ನೀವು ಅರ್ಥ ಮಾಡ್ಬೇಕು, ಯಾಕೆ ಮಾಡಬೇಕು ಅಂತ. ಪೀಪಲ್ ರಿಮೆಂಬರ್ ದ ಎಕ್ಸ್ಪೀರಿಯನ್ಸ್, ನಾಟ್ ಫ್ಯಾಕ್ಟ್. ಬಿ ಕೇರ್ಫುಲ್ ವಾಟ್ ಯು ಆರ್ ಫೀಡಿಂಗ್ ಯುವರ್ ಸೆಲ್ಫ್. ಎಷ್ಟೋ ಜನ ಏನಾಗ್ತದೆ ಅಂತ ಹೇಳಿದ್ರೆ, ನಿಮಗೆ ಯಾರೋ ಒಬ್ರು ಜಾಯಿನ್ ಮಾಡಿ ಬಿಟ್ಟಿರ್ತಾರೆ, ಆದ್ರೆ ಅವ್ರು ನಿಮ್ಗೆ ಏನು ಫೀಡ್ ಮಾಡ್ತಾರೋ ಅದ್ರ ಮೇಲೆ ನಿಮ್ಮ ಬಿಸ್ನೆಸ್ ಬೆಳೀತಾ ಹೋಗ್ತಾ ಇರ್ತದೆ. ಅವ್ರೇನಾದ್ರೂ ರಾಂಗ್ ಫೀಡ್ ಮಾಡಿದ್ರೆ ರಾಂಗೇ ನಿಮ್ದು ಡುಪ್ಲಿಕೇಶನ್ ಆಗ್ತಾ ಹೋಗ್ತದೆ. ರೈಟ್ ಫೀಡ್ ಮಾಡಿದ್ರೆ ಯು ಆರ್ ಮೋಸ್ಟ್ ಲಕ್ಕಿ, ತೊಂದರೆ ಇಲ್ಲ. ಬಿ ಕೇರ್ಫುಲ್ ವಾಟ್ ಯು ಆರ್ ಫೀಡಿಂಗ್ ಯುವರ್ ಸೆಲ್ಫ್. ಆದ್ರಿಂದ ಎಷ್ಟೋ ಜನರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಸರಿಯಾದ ಸ್ಪಾನ್ಸರ್ ಸಿಗುವುದಿಲ್ಲ, ಸರಿಯಾದ ಅಪ್ಲೈನ್ ಸಿಗುವುದಿಲ್ಲ, ಆವಾಗಲೂ ಅವ್ರು ಸೋತೋಗ್ಬಿಡ್ತಾರೆ. ಅದಕ್ಕೆ ನಾನು ಹೇಳೋದು, ನಿಮ್ಗೆ ಏನಾದರೂ ಬದುಕಬೇಕಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಲಿಂಕ್ ಇದೆ, ಇಲ್ಲಿ ನೀವು ಬಂದು ಅವರಿಗೆ ಮೀಟಿಂಗ್ ಆದರೂ ಕೂರಿಸಿ. ನಿಮಗೆ ಹೇಳಲಿಕ್ಕೆ ಗೊತ್ತಿಲ್ಲ ಅಥವಾ ತಿಳಿಸ್ಲಿಕ್ಕೆ ಗೊತ್ತಿಲ್ಲ, ನಾವು ತಿಳಿಸ್ಲಿಕ್ಕೆ ಇದೀವಲ್ಲ, ನಮ್ಗೆ 25 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ, ಏಳು ಬೀಳುಗಳನ್ನೆಲ್ಲ ದಾಟಿ ಮುಂದೆ ಬಂದ್ಬಿಟ್ಟಿದೀವಿ ನಾವು. ಬಿ ಕೇರ್ಫುಲ್ ವಾಟ್ ಯು ಆರ್ ಫೀಡಿಂಗ್. ನೀವೇನಾದರೂ ರಾಂಗ್ ಫೀಡ್ ಮಾಡಿದ್ರೆ ಅವನು ಕ್ರೌನ್ ಡೈಮಂಡ್ ಆಗುವವನು, ಅವನು ಮಧ್ಯದಲ್ಲೇ ಬಿದ್ದೋಗ್ಬಿಡ್ತಾನೆ. ಯಾಕೆಂದ್ರೆ ಅವನ ಫೀಡ್ ಮಾಡಿದ್ದು ನೀವು, ಈಗ ಒಂದು ಫೀಡಿಂಗ್ ಅಂದ್ರೆ ತಿನ್ನಿಸೋದೇನಾದ್ರೂ ನಿಮ್ಗೆ ಹಳಸಿದ್ದೇನಾದ್ರೂ ತಿನ್ಸಿದ್ರೆ ಏನಾಗ್ತದೆ, ಪ್ರಾಬ್ಲಮ್ ಆಗ್ತದೆ. ಸರಿಯಾದದ್ದನ್ನು ತಿಳಿಸ್ಬೇಕಲ್ಲ, ಇದನ್ನ ನೀವು ತಿಳ್ಕೊಡ್ಲಿಲ್ಲ ಅವನಿಗೆ. NDT ಅಂತ ಬುಕ್ ತಯಾರು ಮಾಡಿ, ಈ ಬುಕ್ಕನ್ನು ಅವನಿಗೆ ಕೊಡ್ಲಿಲ್ಲ ನೀವು. ಅಟ್ಲೀಸ್ಟ್ ಬುಕ್ ಕೊಟ್ಟಿದ್ರೆ ಅವನಿಗೆ ಏನಾದ್ರೂ ಅದು ಅರ್ಥ ಮಾಡ್ಕೊಳ್ತಾರೆ, ಅದೂ ಮಾಡಲಿಲ್ಲ. ನೀವು ಸರಿಯಾಗಿ ಹೇಳಲೂ ಇಲ್ಲ, ಅವನು ಹೇಗೆ ಮುಂದೆ ಬರ್ತಾನೆ? ಸರಿ ಯೋಚನೆ ಮಾಡಿ. ಬಿ ಕೇರ್ಫುಲ್ ವಾಟ್ ಯು ಆರ್ ಫೀಡಿಂಗ್ ಯೋರ್ ಸೆಲ್ಫ್. ಈಸಿ ಪ್ರಾಡಕ್ಟ್ ಡೆಮಾನ್ಸ್ಟ್ರೇಷನ್. ಎಷ್ಟು ಜನ ಪ್ರಾಡಕ್ಟ್ ಡೆಮಾನ್ಸ್ಟ್ರೇಷನ್ ಮಾಡ್ಲಿಕ್ಕೆ ಬರ್ತದೆ? ಪ್ರಾಡಕ್ಟ್ ಡೆಮಾನ್ಸ್ಟ್ರೇಷನ್ ಮಾಡೋದನ್ನ ಕಲಿಸ್ಬೇಕು. ಪ್ರಾಡಕ್ಟ್ ಅನ್ನ ನೀವು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಪ್ರತಿಯೊಂದು ಪ್ರಾಡಕ್ಟ್, ಟೀ ಅನ್ನ ನೋಡಿ ಟೀ ಮಾಡೋದು ಹೇಗೆ ಅಂತ ಕಲಿಸ್ಬಿಡ್ಬೇಕು. ನಿನ್ನೆ ಡಾಕ್ಟರ್ ಚೇತನ್ ಕುಮಾರ್ ಬಂದಿದ್ರು. ಅವರು ನನ್ನ ಕೆಲವು ಕ್ವಶನ್ಸ್ ಎಲ್ಲ ಕೇಳಿದ್ರು. ನಾನು ಅವರಿಗೆ ಎಷ್ಟು ಸುಲಭದಲ್ಲಿ ಅವರಿಗೆ ಹೇಳಿದೆ, ಡಾಕ್ಟ್ರೆ, ಯು ಆರ್ ಎ ಡಾಕ್ಟರ್ ಅಫ್ಕೋರ್ಸ್, ಬಟ್ ಯು ಆರ್ ಬಿಸಿ. ನೀವು ಇದೆಲ್ಲ ಹೇಳಿಕ್ಕೆ ಹೋಗ್ಬೇಡಿ. ನೀವೇ ಆಸ್ ಎ ಡಾಕ್ಟರ್ ಅವ್ರ ಎದುರುಗಡೆ ಈ ಟೀ ಅನ್ನ ನೀವು ಮಾಡಿ ಕುಡೀರಿ. ಅವಾಗ ಏನಾಗ್ಬೋದು, ಅರೆ ಡಾಕ್ಟ್ರೇ ಕುಡಿತಾರೆ, ನಾನು ಯಾಕೆ ಕುಡಿಬಾರ್ದು ಅಂತ ಬರ್ತದೆ. ವೆರಿ ಸಿಂಪಲ್. ನೀವು ಇದನ್ನ ನಿಮ್ಮ ಕ್ಲಿನಿಕಲ್ಲಿಯೋ ಅಥವಾ ನಿಮ್ಮ ಮನೆಯಲ್ಲಿ ಇದನ್ನ ನೋಡಿ ಮಾಡಿ, ಇಸ್ ವೆರಿ ಈಸಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ರು. ನನಗೆ ಟೈಮ್, ದಿಸ್ ಇಸ್ ವೆರಿ ಸಿಂಪಲ್.
ಪೇಸ್ಟ್ ನೀವೇ ಯೂಸ್ ಮಾಡಿ. ನಾನೇ ಇದು ಪೇಸ್ಟ್ ಯೂಸ್ ಮಾಡ್ತೀನಿ ಅಂತ. ಪ್ರಾಡಕ್ಟನ್ನು ಡೆಮೋ ಮಾಡೋದು ಕಲಿಬೇಕು ನಾವು. ಪ್ರಾಡಕ್ಟ್ ಬಗ್ಗೆ ಹೇಳೋದನ್ನು ಕಮ್ಮಿ ಮಾಡಿ ಡೆಮೋನ್ಸ್ಟ್ರೇಷನ್ ಮಾಡಿ. ವಿತ್ ಇನ್ ನೋ ಟೈಮ್ ಕಾಫಿ ಮಾಡಿ ಕೊಡಿ, ಟೀ ಮಾಡಿ ಕೊಡಿ, ಪೇಸ್ಟನ್ನು ಯೂಸ್ ಮಾಡೋದನ್ನ ಕಲಿಸಿ. ನಮ್ಮ ಡೈನಾ ಕ್ಲೀನ್ ನಂಬರ್ 1 ನೋಡಿ, ನಾನ್ ಕೆಮಿಕಲ್ ಡೈನಾ ಕ್ಲೀನ್. ಎಷ್ಟು ಜನರಿಗೆ ಡೆಮೋ ಮಾಡ್ಲಿಕ್ಕೆ ಬರ್ತದೆ? ಆ ಚೇತನ್ ಕುಮಾರ್ ದೀಪಕ್ ಕುಮಾರ್ ಹತ್ರ ಕಲಿಬೇಕು. ಅವ ತಿಂಗಳಿಗೆ 300 ಮಾಡ್ತಾನಂತ ನೋಡ್ರಿ. 300. ಅವೊಂದು ಇನ್ನೊಂದು ವಿಡಿಯೋ ನೋಡಿ ನೀವು. 300 ಡೈನಾ ಕ್ಲೀನ್ ಮಾಡ್ತಾನ ತಿಂಗಳಿಗೆ. ಡೆಮೋ ಮಾಡೋದು, ಅದು ಡೆಮಾನ್ಸ್ಟ್ರೇಷನ್, ಮಾರೋದಿಲ್ಲ ಅವರು. ಅದು ಕೆಮಿಕಲ್, ಇದು ನಾನ್ ಕೆಮಿಕಲ್ ತೋರಿಸ್ಬಿಡು. 10 ನಿಮಿಷದೊಳಗೆ ಡೆಮೋ ಆಗೋಗ್ತದೆ. 10 ನಿಮಿಷದೊಳಗೆ ಡೆಮೋ ಆದರೆ 1 ಗಂಟೆಗೆ ನಾವು 10 ಡೆಮೋ ಮಾಡ್ಬೋದು ಅಲ್ಲ. ಎಷ್ಟಾಯ್ತು ನಿಮ್ಗೆ? ಪ್ರಾಡಕ್ಟ್ ಎಷ್ಟು ಮೂಮೆಂಟ್ ಆಯ್ತು? ಸಾರಿ, ಡೆಮೋ ಈಸಿ. ಪ್ರಾಡಕ್ಟ್ ಡೆಮೋನ್ಸ್ಟ್ರೇಷನ್ ಮೈಂಡ್ಸೆಟ್ ಅಲ್ಲಿ ಇದು ಬರ್ತದೆ. ಪ್ರಾಡಕ್ಟ್ ಅದೇ ಜನ ನೋಡಿದ್ರ ತಕ್ಷಣ ಕರೆಕ್ಟ್ ಮಾರೋದು. ಜನ ಟೇಸ್ಟ್ ಮಾಡ್ತಾರೆ ಇಮಿಡಿಯೇಟ್. ನಮ್ಮ ಆಫೀಸಿಗೆ ಬಂದರೆ ನಾನು ಕೆಲವರಿಗೆ ಬೆಲ್ಲ ತಿನ್ನಿಸ್ಬಿಡ್ತೀನಿ. ಈ ಬೆಲ್ಲ ತಿನ್ನಿರಿ ಅಂತ. ಏನಿದು ಬೇರೆ ಬೆಲ್ಲ ತಿಂದಿದ್ರೆ ಇದಕ್ಕೂ ಡಿಫ್ರೆನ್ಸ್ ಏನು ಅಂತ. ಇದೇನ್ರಿ ಮೈಸೂರು ಪಾಕ್ ಇದ್ದಾಗಿದೆ ಅಂತ. ಹೌದ್ರಿ, ಇದು ಆ ಬೆಲ್ಲನೇ ಡಿಫ್ರೆಂಟ್, ಒಂದು ಕೊಡ್ರಿ ಅಂತ ಹೇಳ್ತಾರೆ. ನಾವೇನಾದರೂ ಬೆಲ್ಲ ಅಲ್ಲಿ ಬೆಳೆದಿದ್ದೀವಿ, ಬೆಲ್ಲ ಕದ ಹಾಕಿದ್ದೀವಿ, ಬೆಲ್ಲ ಹೀಗೆ ತಯಾರು ಮಾಡಿದ್ದೀವಿ, ಏನು ಹೇಳಿಲ್ಲ ಅವರಿಗೆ ಟೇಸ್ಟ್. ಅಲ್ಲಿ ರೋಡ್ ಸೈಡಲ್ಲಿ ಕಲ್ಲಂಗಡಿ ಎಲ್ಲ ನೋಡಿ ಕಟ್ ಮಾಡಿ ಮಾರ್ಬಿಡ್ತಾರೆ, ಪೀಸ್ ತಿನ್ನಿಸ್ಬಿಡ್ತಾರೆ ಅಷ್ಟೇ. ಮತ್ತು ಅವನು ಅದು ಹಿಸ್ಟ್ರಿ ಹೇಳೋದಿಲ್ಲ, ಒಂದು ಕೊಡ್ರಿ ಅಂತ ತಗೊಂಡು ಹೋಗ್ತಾರೆ. ಹೌದಾ? ಈಸಿ ಪ್ರಾಡಕ್ಟ್ ಡೆಮಾನ್ಸ್ಟ್ರೇಷನ್, ವೆರಿ ಸಿಂಪಲ್. ಕಿವಿ ಫ್ರೂಟ್ಸ್ ಜಸ್ಟ್ ಒಂದು ಮಾಡಿ ಕೊಟ್ಬಿಡಿ. ನಾವೆಲ್ಲ ಡೆಮೋ ಮಾಡಿದ್ವಿ, ಎಷ್ಟು ಖಾಲಿ ಆಯ್ತು. ಈಗ ಕಿವಿ ಫ್ರೂಟ್ ಶಾರ್ಟ್ ಸಪ್ಲೈ ಎಷ್ಟು. ಸೊ ಡೈಲಿ 1 ಹೋಮ್ ಮೀಟಿಂಗ್. ಪ್ರತಿ ಒಂದು ಕಡೆನೂ ನಾನು ಲಾಸ್ಟ್ ಇದರಲ್ಲಿ ಇದನ್ನೇ ಎಲ್ಲ ಹೇಳಿದ್ರು. ಹೋಮ್ ಮೀಟಿಂಗನ್ನು ಪುನಃ NDTಯಲ್ಲಿ ಬಂದ್ಬಿಡ್ತು ನೋಡಿ. ಡೈಲಿ 1 ಹೋಮ್ ಮೀಟಿಂಗ್. ಸೀರಿಯಸ್ ಆಗಿ ಜಯಪ್ರಕಾಶ್ ಅವರೇ ಇದ್ದೀರಾ? ಡೈಲಿ 1 ಹೋಮ್ ಮೀಟಿಂಗ್. ಜಸ್ಟ್ ನೋಡಿ, ನಿಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿಬಿಡಿ. ಇದನ್ನ ನೀವು ಮೈಂಡ್ ಸೆಟ್ ಮಾಡಬೇಕು. ಗುಡ್ ಮಾರ್ನಿಂಗ್. ಇದನ್ನ ಸರಿಯಾಗಿ ನಿಮ್ಮ ಸ್ಪಾನ್ಸರ್, ನಿಮ್ಮ ಅಪ್ಲೈನ್ ಹೇಳಿಲ್ಲ ಅಂದ್ರೆ ಇದನ್ನ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ 1 ಡೇ ಯು ವಿಲ್ ಬಿಕಮ್ ಮಲ್ಟಿ ಮಿಲಿಯನರ್. ಅದ್ರ ಮಾತ್ರ ನಾನು ಗ್ಯಾರಂಟಿ ಹೇಳ್ತೀನಿ ನೋಡಿ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ತುಂಬಾ ಜನರಿಗೆ ಅರ್ಥ ಆಗೋದಿಲ್ಲ. ಯಾಕೆಂದ್ರೆ ಈ ಮೀಟಿಂಗ್ಗೆ ಕುತ್ಕೊಳ್ಳೋದಿಲ್ಲ ಜನ. ಹೋಗೋದು ಏನು, ಹಾರ್ಟ್ ಬಗ್ಗೆ ಹೇಳ್ತೀರಾ, ಕ್ಯಾನ್ಸರ್ ಬಗ್ಗೆ ಹೇಳ್ತೀರಾ, ಲಿವರ್ ಬಗ್ಗೆ ಹೇಳ್ತೀರಾ, ಕಿಡ್ನಿ ಬಗ್ಗೆ ಹೇಳ್ತೀರಾ, ಇದನ್ನೇ ಜನ ಬರ್ತಾರೆ. ಇದನ್ನ ಬಿಸ್ನೆಸ್ ಮಾಡುವವರಿಗೆ ನಾನು ಹೇಳಿದೆ ಸ್ಟಾರ್ಟಿಂಗಲ್ಲೇ, ಇಟ್ ಈಸ್ ಫಾರ್ ಓನ್ಲಿ ಬಿಸ್ನೆಸ್ ಪೀಪಲ್. ತಿಂಗಳಿಗೆ 1 ಲಕ್ಷ ಬೇಕು, 2 ಲಕ್ಷ ಬೇಕು, 3 ಲಕ್ಷ ಬೇಕು. ನೀವು ಕೋರ್ ಆಗಲೇಬೇಕು. ಕೋರ್ ಪ್ರಿನ್ಸಿಪಲ್ ಅನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಸೊ ಡೆಮಾನ್ಸ್ಟ್ರೇಷನ್ ಡೈಲಿ ಅಟ್ಲೀಸ್ಟ್ 1 ಹೋಮ್ ಮೀಟಿಂಗ್ ಮಾಡಬೇಕು. ನಾನು ಮುಂದೆ ನಿಮಗೆ ಇದಾದ್ರ ನಂತರ ಹೋಮ್ ಮೀಟಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾವ ರೀತಿ ನೀವು ಹೋಮ್ ಮೀಟಿಂಗ್ ಮಾಡಬೇಕು. 45 ನಿಮಿಷದಲ್ಲಿ ಒಂದು ಹೋಮ್ ಮೀಟಿಂಗನ್ನು ಮುಗಿಸ್ಬಿಟ್ರೆ ನಿಮಗೆ ಕಮ್ಮಿ ಅಂತ ಹೇಳಿದ್ರೆ ಒಂದು 500 PB 1000 PB ಆಗಿ ಹೋಗ್ತದೆ ನೋಡ್ರಿ. ಕರೆಕ್ಟ್ ಮಾಡಬೇಕು, ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು. ಒಂದು ಹೋಮ್ ಮೀಟಿಂಗಲ್ಲಿ ನೀವು ಕಮ್ಮಿ ಅಂದರೆ 1000 PB ಈಸಿ ಮಾಡ್ಬೋದು. ಈಸಿ 1 ಹೋಮ್ ಮೀಟಿಂಗ್. ಒಂದು 30 ಹೋಮ್ ಮೀಟಿಂಗ್ ಮಾಡಿದ್ರೆ 30,000 PB ಆಯ್ತಲ್ಲ. ಈಸಿ ಮಾಡ್ಲಿಕ್ಕೆ ಸಾಧ್ಯ. ಸೊ ಅದರಿಂದ ಇದನ್ನೆಲ್ಲ ಕರೆಕ್ಟ್ ಬರ್ಕೊಂಡ್ರಾ? ಸೊ ನೋಡಿ, ನಿಮಗೆ ಸೀರಿಯಸ್ ಮಾಡಬೇಕಂದ್ರೆ ಬರ್ಕೊಳ್ಳಿ, ಇಲ್ಲ ಅಂದರೆ ಕ್ಯಾಶುವಲ್ ಬೇಕು. ಸೊ ಡೋಂಟ್ ಟೇಕ್ ಇಟ್. ಸೊ ದಟ್ಸ್ ಅಟ್. ಇದು ಓನ್ಲಿ ಫಾರ್ ಕೋರ್ ಪೀಪಲ್. ತಿಂಗಳಿಗೆ 1 ಲಕ್ಷ, 2 ಲಕ್ಷ, 5 ಲಕ್ಷ ಮಾಡುವವರಿಗೆ ಈ ಟ್ರೈನಿಂಗ್ ಅಗತ್ಯ ಬೇಕಾಗ್ತದೆ. ಅದಕ್ಕೋಸ್ಕರ ಹೇಳ್ತೀನಿ. ಸೊ ಈಗ ನಾವು ಸೆಕೆಂಡ್ ಇದಕ್ಕೆ ಹೋಗೋಣ. ಮೈಂಡ್ ಸೆಟ್ಟಲ್ಲಿ ಲಾಂಚ್ ಯುವರ್ ಬಿಸ್ನೆಸ್. ಈಗ ಬಿಸ್ನೆಸ್ ಅನ್ನ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಯುವರ್ DXN ಬುಕ್, ರೈಟ್ ಡೌನ್ ಯುವರ್. ಈಗ ನಾವು ಏನೆಲ್ಲ ನಮಗೆ ಬೇಕು, ವಾಟ್ ಈಸ್ ಯುವರ್ ಡ್ರೀಮ್ಸ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಏನೆಲ್ಲ ನೀವು ಈ ಬಿಸ್ನೆಸ್ಸನ್ನು ಯಾಕೆ ಜಾಯಿನ್ ಮಾಡಿದಿರಿ ಅಂತ ಇಂಪಾರ್ಟೆಂಟ್ ಬೇಕಲ್ಲ. ಅದಕ್ಕೆ ನಾವೀಗ ಏನೆಲ್ಲ ನಿಮ್ಮ ಡ್ರೀಮ್ಸನ್ನು ನೀವು ಕರೆಕ್ಟಾಗಿ ನೀವು ಬರ್ಕೋಬೇಕಾಗ್ತದೆ. ಏನೆಲ್ಲ ಹೇಳಬೇಕಾಗ್ತದೆ ಅಥವಾ ನೀವು ಬರ್ಕೋಬೇಕಾಗಿ ಕರೆಕ್ಟ್ ಮಾಡಬೇಕಾಗ್ತದೆ. ರೈಟ್ ಡೌನ್ ಯುವರ್ ಡ್ರೀಮ್ಸ್. ಯಾಕಾಗಿ DXNಗೆ ಜಾಯಿನ್ ಮಾಡ್ತೀರಿ ಅದು ಇಂಪಾರ್ಟೆಂಟ್. ನೀವೇನು ಮಾಡಬೇಕು, ಅಟ್ಲೀಸ್ಟ್ ಒಂದು
5 ಪ್ಲೇಸಿಗೆ ನಾವು ಹೋಗ್ತೀವಿ. ಏನೋ ನಾನೊಂದು ಇನ್ ಜನರಲ್ ಹೇಳ್ತಾ ಇರ್ತೀನಿ, ಯಾಕೆಂದ್ರೆ ಇದು ವೈವೋ ಮಾಡಲಿಕ್ಕೆ ಅಂದ್ರೆ ಅಥವಾ ನಿಮಗೆ ಕ್ವಶನ್ ಆನ್ಸರ್ ಕೇಳಲಿಕ್ಕೆ ಇಲ್ಲಿ ನೀವು ನನಗೆ ಯಾರು ಸಿಗುವುದಿಲ್ಲ, ಅದು ಲಾಕ್ ಮಾಡಿರ್ಬೇಕಾಗ್ತದೆ, ಎಲ್ಲ ಸಿಗಲಿ. ಓಕೆ, ವಾಟ್ ಐ ಆಮ್ ಟೆಲ್ಲಿಂಗ್, ನೀವು ಇದು ಇನ್ ಜನರಲ್. ಕೆಲವರಿಗೆ ಇರ್ತದೆ, ನಾನು ತಿರುಪತಿಗೆ ಹೋಗ್ಬೇಕು, ಬರೀರಿ ಅಲ್ಲ. ಇಲ್ಲ ನಾನು ವೆಲಂಕಣಿಗೂ ಇವು ಬರೀರಿ, ಅಥವಾ ತಾಜ್ ಮಹಲ್ ನೋಡಬೇಕು ಬರೀರಿ, ಬೆಂಗಳೂರಿಗೆ ಹೋಗ್ಬೇಕು ಬರೀರಿ, ಎಲ್ಲಿಗೆ ಹೋಗ್ಬೇಕು ನಿಮ್ಮ ಡ್ರೀಮ್ 5 ಪ್ಲೇಸ್ಗಳನ್ನ ಬರೀರಿ. ಓಕೆ, ಆಯ್ತು. ಈಗ 5 ಪ್ಲೇಸ್ ಬರೆದ್ರಾ? ಬರಿಬೇಕು ನಾವು. ಸೀರಿಯಸ್ ಇದ್ದವ್ರಿಗೆ ನಾನು ಹೇಳು, ಸೀರಿಯಸ್ ಇಲ್ಲ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಬಿಸ್ನೆಸ್ ಅನ್ನ ನೀವು ಸೀರಿಯಸ್ ತಗೋಬೇಕು, ನನಗೆ ವರ್ಕ್ ಆಗೋದಿಲ್ಲ, ಅದಾಗೋದಿಲ್ಲ, ಇದಾಗೋದಿಲ್ಲ ಎಲ್ಲ ಹೇಳ್ತಾರೆ. ಯಾಕೆ ವರ್ಕ್ ಆಗೋದಿಲ್ಲ ಅಂದ್ರೆ ನೀವು ಪ್ರಾಪರ್ ಆಗಿ ಅದನ್ನ ಫಾಲೋ ಮಾಡೋದಿಲ್ಲ. ಗಾಡಿ ತಗೊಂಡ ನಂತರ, ಗಾಡಿ ತಗೊಳ್ಳೋದು ಯಾರು ಬೇಕಾ ದುಡ್ಡು ಕೊಟ್ಟು ತಗೋಬಹುದು ಗಾಡಿ, ಯಾರು ಬೇಕಾ DXN ಜಾಯಿನ್ ಆಗ್ಬೋದು. ಗಾಡಿ ತಗೊಂಡ ನಂತರ ಲೆಫ್ಟಲ್ಲೇ ಹೋಗ್ಬೇಕಂತ ಗೊತ್ತಿರ್ಬೇಕು ತಾನೆ. ಹಂಪ್ ಬರ್ತದೆ, ಸೆಕೆಂಡ್ ಗೇರಿಗೆ ಹಾಕ್ಬೇಕಂತ ಗೊತ್ತಿರ್ಬೇಕು ನಿಮ್ಗೆ. ಅಥವಾ ಮುಂದೆ ಸ್ಕೂಲ್ ಝೋನ್ ಇದೆ, ಸ್ಪೀಡನ್ನು ಸ್ಲೋ ಮಾಡ್ಬೇಕಂತ ಗೊತ್ತಿರ್ಬೇಕು ನಿಮ್ಗೆ. ನ್ಯಾರೋ ಬ್ರಿಡ್ಜ್ ಬರ್ತದೆ, ಬಾರಿ ನಿಂತು ಹೋಗ್ಬೇಕಂತ ಗೊತ್ತಿರ್ಬೇಕು ನಿಮ್ಗೆ. ಇಲ್ಲಾಂದ್ರೆ ಸೀದಾ ಅದೇ ಒಂದು 34 ಸ್ಪೀಡಲ್ಲಿ ಹೋಗ್ಬಿಟ್ರೆ ನೀವು ಹೋಗಿ ಆಕ್ಸಿಡೆಂಟ್ ಆಗ್ತದೆ. ತುಂಬಾ ಜನ ಜಾಯಿನ್ ಆಗಿ ಆಕ್ಸಿಡೆಂಟ್ ಆಗಿ ಹೋಗ್ಬಿಟ್ಟಿದ್ದಾರೆ. DXN ಅಲ್ಲೂ ಕೂಡ ಅದೇ ಆಗಿರೋದು. ಯಾಕೆ ಇಲ್ಲಿ ಜನ ಯಾಕೆ ಬರೋದಿಲ್ಲ? ಸರಿಯಾದ ಪ್ರಾಪರ್ ನಾಲೆಡ್ಜ್ ಇಲ್ಲ, ನಾಲೆಡ್ಜ್ ಅನ್ನ ಕೇಳಲಿಕ್ಕೆ ರೆಡಿ ಇಲ್ಲ. ಅದಕ್ಕೋಸ್ಕರ ಇದು ನಿಮಗೆ ಸಿಸ್ಟಮ್ 100% ಇದೆ. ನ್ಯೂ ಡಿಸ್ಟ್ರಿಬ್ಯೂಟರ್ ಟ್ರೈನಿಂಗ್, ಹೊಸ ವಿತರಕರಿಗೆ ಟ್ರೈನಿಂಗ್ ಇದೆ. ಇದನ್ನ ನೀವು ಸೀರಿಯಸ್ ತಗೊಂಡು ನಿಮ್ಮ ಸೀರಿಯಸ್ ಆಗಿ ನೀವು ಮಾಡಲಿಲ್ಲ, ಹೇಳಿಲ್ಲ ಅಂದ್ರೆ ಖಂಡಿತ ನೀವು DXN ಮಾಡ್ಲಿಕ್ಕೆ ಹೋಗ್ಬೇಡಿ, ಬಿಟ್ಟು ಹೋಗಿ. ನೀವು ನಾನು ಹೇಳ್ತೀನಿ, ನಿಮ್ಮ ಟೈಮ್ ವೇಸ್ಟ್ ಇಲ್ಲಿ. ಏನೋ ಪ್ರಾಡಕ್ಟ್ ತಿನ್ನಿ, ಆರೋಗ್ಯ ತಗೊಳ್ಳಿ, ಎಕ್ಸ್ಟ್ರಾ ಇನ್ಕಮ್ ಮಾಡಿ, ಒಂದು 3,000 PV ಮಾಡಿ ಎಕ್ಸ್ಟ್ರಾ ಇನ್ಕಮ್ ನಿಮ್ಗೆ ಸಿಗ್ತಾ ಇರ್ತದೆ ಅಷ್ಟೇ. ನೀವು ಬಿಸ್ನೆಸ್ ಕಟ್ಟಬೇಕಾದ್ರೆ ನೀವು ಕಲೀಲೇಬೇಕು. ಇದಕ್ಕೋಸ್ಕರ ಶೂಲಿನಿ ಯೂನಿವರ್ಸಿಟಿ ಇದೆ. 5 ಲಕ್ಷ ರೂಪಾಯಿ ಕಟ್ಟಬೇಕಲ್ಲಿ. ನಾನು ನಿಮಗೆ ಫ್ರೀ ಹೇಳುದು, ಅಲ್ಲಿ ಹೇಳುವುದು ಇದನ್ನೇ. 5 ಲಕ್ಷ ಫೀಸ್ ತಗೊಳ್ತಾರೆ, ನೀವು ಅಲ್ಲಿ ಅದನ್ನ ಕಟ್ಟಿ ನಿಮ್ಗೊಂದು ಏನ್ ಕೊಡ್ತಾರೆ, ಸರ್ಟಿಫಿಕೇಟ್ ಕೊಡ್ತಾರೆ ಅಷ್ಟೇ. ಬಟ್ ಇಲ್ಲಿ ನಾನು ಹೇಳೋದು ಅದೇ ಸಬ್ಜೆಕ್ಟ್, ಇಲ್ಲಿ ನಾನು ಫ್ರೀ ಹೇಳ್ತಾ ಇದ್ದೇನೆ ನಿಮ್ಗೆ ಅಷ್ಟೇ. ಯಾರಿಗೆ ಸೀರಿಯಸ್ ಇದೆ ತಗೊಳ್ಳಿ, ಯಾಕಂದ್ರೆ ನಂದು ಏನು ಇಲ್ಲ, ನನಗೆ ದೇವ್ರು ಏನು ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ. ಸೊ ಆದ್ರಿಂದ ನಾನು ನಿಮ್ಗೆ ಹೇಳೋದಷ್ಟೇ, ಇದನ್ನ ಬಿಸ್ನೆಸ್ ಮಾಡುವವರು ನೀವು ಅದನ್ನ ಮಸ್ಟ್ ಅಂಡ್ ಶುಡ್ ಮಾಡಬೇಕು. ಅದನ್ನ ನಾನು ಹೇಳೋದು ನಿಮ್ಗೆ. ಯಾಕಂದ್ರೆ ಇನ್ನೂ ಟೈಮ್ ವೇಸ್ಟ್ ಮಾಡಬೇಡಿ. ನಾನು ಹೇಳುದು ಅದಕ್ಕೆ ಇವಾಗಲೇ ಹೇಳ್ದೆ, ನಿಮ್ಗೆ ಅದು ಬೇಡ ಅಂತ ಹೇಳಿದ್ರೆ ಓನ್ಲಿ ಕ್ಯಾಶುವಲ್ ತಗೊಳ್ಳಿ. ನೀವು ಮೀಟಿಂಗ್ ಅಟೆಂಡ್ ಆಗಬೇಕು ಅಂತ ಏನಿಲ್ಲ, ಗೊತ್ತಾಯ್ತು? ನಿಮ್ಮ ಮೀಟಿಂಗ್ ಬರಬೇಕು ಅಂತ ಇಲ್ಲ, ನಿಮ್ಮಷ್ಟಕ್ಕೆ ನೀವು ಇರ್ಬೋದು. ಇದನ್ನ ಮಾಡಬೇಕು ಅಂತ ಹೇಳಿದ್ರೆ, ಸೀರಿಯಸ್ ದುಡ್ಡು ಮಾಡಬೇಕು ಅಂತ ಹೇಳಿದ್ರೆ, ಇದರಲ್ಲಿ ನಿಮ್ಗೆ ಫ್ರೀಡಮ್ ಬೇಕು ಅಂತ ಹೇಳಿದ್ರೆ ನೀವು ಇದನ್ನ ಮಾಡ್ಬೇಕಾಗ್ತದೆ. ಓಕೆ, ಈಗ 5 ಪ್ಲೇಸ್ ಬರ್ದ್ರಾ? ಓಕೆ, ಈಗ ನೀವು 5 ನಾನು ಏನು ಆಗ್ಬೇಕಂತ ಬರೀರಿ. 5 ನಾನು ಏನು ಆಗ್ಬೇಕಂತಿದ್ದೀನಿ. ಒಳ್ಳೆಯ ಟೀಚರ್ ಆಗಬೇಕು, ಒಳ್ಳೆಯ ತಂದೆ ಆಗಬೇಕು, ಒಳ್ಳೆಯ ತಾಯಿ ಆಗಬೇಕು, ಒಳ್ಳೆಯ ನೆಟ್ವರ್ಕರ್ ಆಗಬೇಕು, ಏನು ಆಗಬೇಕು 5 ಬರೀರಿ. ಅದು ನೀವು ಬರಿಬೇಕಾಗ್ತದೆ. ಆವಾಗ ನಿಮಗೆ ಮೈಂಡ್ ಓಪನ್ ಆಗ್ತದೆ. ಓ, ನಾನು ಆಗ್ಬೋದಲ್ಲ, ಅವ್ರ ಹಾಗೆ ಇವ್ರ ಹಾಗೆ ಆಗ್ಬೋದಲ್ಲ ಅಂತ. ಸೊ ನೀವು ಇನ್ನು 5 ವಸ್ತುಗಳನ್ನು ಬರೀರಿ. ಏನು ತಗೋಬೇಕು? ಓ, ನಾನೊಂದು ಮನೆ ಕಟ್ಟಬೇಕು, ಬರೀರಿ. ಇಲ್ಲ ನಾನು ಒಂದು ಗಾಡಿ ತಗೋಬೇಕು, ಬರೀರಿ. ಅಲ್ಲ ನಾನು ಎಸ್ಟೇಟ್ ತಗೋಬೇಕು, ಬರೀರಿ. ನಿಮ್ಮದು ಏನು ತಗೋಬೇಕಂತಿದ್ರೆ ಅದನ್ನ ಬರೀರಿ. ಯಾಕಂದ್ರೆ ಮೈಂಡಲ್ಲಿ ಬರಬೇಕು ಫಸ್ಟಿಗೆ, ಇಲ್ಲಾಂದ್ರೆ ಅದು ಆಕ್ಷನ್ ಅಲ್ಲಿ ಬರುವುದಿಲ್ಲ. ನಿಮ್ಗೆ ಆಕ್ಷನ್ ಬರಬೇಕಂದ್ರೆ ಮೈಂಡ್ ನಿಮ್ಗೆ ಫಸ್ಟ್ ಇಲ್ಲಿ ಬರ್ಬೇಕು. ಇಲ್ಲಿ ಬಂದ್ರೆ ಮತ್ತೆ ಆಕ್ಷನ್ ಆಗ್ತದೆ. ಸೊ ಅದನ್ನ ನೀವು ಬರಿಬೇಕಾಗ್ತದೆ. 5 ಪ್ಲೇಸ್ ಬರ್ದ್ರಿ, 5 ಏನಾಗ್ಬೇಕು ಬಂದ್ರಿ, 5 ವಸ್ತುಗಳನ್ನು ಬರ್ದ್ರಿ. ಅಥವಾ ಇನ್ನು ನಿಮ್ಗೆ ಏನು ನಿಮ್ಮ ಅದರ್ ಡ್ರೀಮ್ಸ್, ಬೇರೆ ಬೇರೆ ಡ್ರೀಮ್ಸ್ ಅನ್ನ ನಿಮ್ಗೆ ಏನಿದೆ ಅದನ್ನೆಲ್ಲ ನೀವು ಬರಿಬೇಕು. ಶಾರ್ಟ್ ಇರ್ಬೋದು, ಕೂಡ್ಲೆ. ಈ ಕೆಲವರಿಗೆ ಇರ್ತದೆ, ಕೂಡ್ಲೆ ನಂದು ಒಂದು 50,000 ಸಾಲ ಇದೆ ಮರೆ, ಅದು ತೀರಿಸ್ಬೇಕಾ, ಬರೀರಿ. ಇಲ್ಲ ಅರ್ಜೆಂಟ್ ನಾನು ಇಲ್ಲಿಗೆ ಹೋಗ್ಲೇಬೇಕು, ಅದು ಬರೀರಿ. ಶಾರ್ಟ್, ಮಿಡ್ ಟರ್ಮ್ ಅಂಡ್ ಲಾಂಗ್ ಅಲ್ಲಿ ಬರೀರಿ. ನೀವು ನನಗೆ ಪ್ರತಿ ತಿಂಗಳು 1 ಲಕ್ಷ ಬರಬೇಕು ಅಂತ ಬರೀರಿ, ಲಾಂಗ್ ಟೈಮ್. ಅಥವಾ ನಿಮಗೆ ಒಂದು 50 ಲಕ್ಷ ಬ್ಯಾಂಕಲ್ಲಿ ಇರಬೇಕು, ಬರೀರಿ, ಸೆಕ್ಯೂರಿಟಿ. ಇದೆಲ್ಲ ಲಾಂಗ್ ಟರ್ಮ್ ಡ್ರೀಮ್ಸ್. ಸೊ ಅದನ್ನ ನೋಡೋಣ ಒಂದು ಮುಂದೆ. ಥ್ಯಾಂಕ್ ಯು ನೋಡು, ಇದೆಲ್ಲ ಬರೆದಾದ ನಂತರ ಥ್ಯಾಂಕ್ ಯು ಅಂತ ಬರೀಬೇಕು. ಇಷ್ಟು ತನಕ ಗೊತ್ತೇ ಇಲ್ಲ ಅಲ್ಲ, ಇದು ಮನಸ್ಸಲ್ಲಿ ಎಣಿಸಿದ್ರೆ ಆಗ್ತದಂತ ಗೊತ್ತಿಲ್ಲ ಅಲ್ವಾ? ಈಗ ನೀವು ನೋಡಿ, ಬೇಕಾದ್ರೆ ಒಂದು ಎಣಿಸಿ ನೋಡಿ, ಅಲ್ಲಿಗೆ ಹೋಗ್ಬೇಕಂದ್ರೆ ಮತ್ತೆ ನೀವು ಅಲ್ಲಿ ಹೋಗಿರ್ತೀರಿ. ಮನಸ್ಸಲ್ಲಿ ಬರಬೇಕಲ್ಲ, ಓ ಇದೆಲ್ಲ ಆಗ್ತದೆ, ನಾನು ಎಣಿಸಿದ್ದೀನಿ, ಇದು ಆಗ್ತದೆ ಅಂತೇಳಿ ನೀವು ಥ್ಯಾಂಕ್ ಯು ಅಂತ ಹೇಳ್ಬಿಡಿ.
ನೋಡಿ ಏನಾಗ್ತದಂತ. ನೀವು ಥ್ಯಾಂಕ್ ಯು ಅಂತ ಮೆಸೇಜ್ ನನಗೆ ಕಳಿಸಿ, ನನಗೆ ಬರ್ತದಾ ಇಲ್ವಾ? ಬರ್ತದೆ. ನಾನು ಯೋಚನೆ ಮಾಡ್ತೀನಿ ಯಾಕೆ ಇದು ಥ್ಯಾಂಕ್ ಯು ಅಂತ ಕಳಿಸಿದ್ದಾರೆ ಅಂತ. ಅವರಿಗೆ ಒಂದು ಪುನಃ ನಿಮಗೆ ಥ್ಯಾಂಕ್ಸ್ ನಾನು ಹೇಳ್ತೀನಿ, ಕೈ ಮುಗಿ. ಅದೇ ಥರ ಇದು ಏನು ಮಾಡ್ತೀವಿ ಅಂತ ನೀವು ಬರೆದು ಬಿಟ್ಟು ಥ್ಯಾಂಕ್ ಯು ಹೇಳಿದ್ರು ಕೂಡ ಭಗವಂತನಿಗೆ ಹೋಗಿ ರೀಚ್ ಆಗ್ತದೆ ಇದು. ಅಂದರೆ ಭಗವಂತ ಅಂದರೆ ಈ ನೇಚರ್, ಈ ಪ್ರಕೃತಿ, ಈ ಯೂನಿವರ್ಸ್ ಅಂತ ಹೇಳ್ತೀವಿ. ಆ ಯೂನಿವರ್ಸಿಗೆ ಹೋಗಿ ನೀವು ಬರೆದು ಬಿಟ್ಟು ಥ್ಯಾಂಕ್ ಯು ಕಳಿಸ್ಬಿಟ್ರೆ ಅವನಿಗೆ ಹೋಗಿ ರೀಚ್ ಆಯಿತು. ರೀಚ್ ಆದ್ರೂ ಕೂಡ ಅವನು ಯೋಚನೆ ಮಾಡ್ತಾನೆ, ಅರೆ ಇವನು ಏನು ತಗೊಳ್ಳಲಿಲ್ಲ, ಏನು ಮಾಡಲಿಲ್ಲ, ಆದರೆ ಏನೋ ಥ್ಯಾಂಕ್ ಯು ಹೇಳ್ಬಿಟ್ಟಿದ್ದಾನೆ ನನಗೆ ಅಂತ ಅವನಿಗೆ ತಲೆ ಬಿಸಿಯಾಗಿ ಅದಕ್ಕೆ ನಿಮ್ಗೆ ಏನು ಬೇಕೋ ಅದನ್ನು ಅವನು ಕೊಡ್ತಾನೆ. ಅದು ಪ್ರಕೃತಿಯ ನಿಯಮ. ವಾಟ್ ಯು ಹ್ಯಾವ್ ಲರ್ನ್ಡ್ ನ್ಯೂ, ಏನು ಹೊಸದಾಗಿ ಕಲ್ತ್ರಿ. ವಾಟ್ ಯು ಹ್ಯಾವ್ ಲರ್ನ್ ನ್ಯೂ, ಇವತ್ತು ನೀವು ಏನಾಗಿ ಹೊಸದಾಗಿ ಕಲ್ತ್ರಿ ಅದನ್ನು ನೀವು ನೋಟ್ ಮಾಡಬೇಕಾಗ್ತದೆ. ಇದುವರೆಗೂ ಕಲೀಲಿಲ್ಲ, ಇವತ್ತೇನು ಕಲ್ತ್ರಿ ಅದನ್ನು ನೀವು ಬರಿಬೇಕು. ಹೊಸ್ತು ಕಲ್ತ್ರಿ. ಈಗ ಇವತ್ತು ನಿಮಗೆ ರಿಯಲ್ ಅರ್ಥ ಆಗ್ತಾ ಇದೆ ಈ ಬಿಸ್ನೆಸ್ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಪ್ರತಿಯೊಂದು ಇದರಲ್ಲಿದೆ. ಸೊ ಅದರಿಂದ ಇವತ್ತಿಗೆ ಇಲ್ಲಿಗೆ ಮುಗಿಸೋಣ, ನಾಳೆ ಇದನ್ನು ಕಂಟಿನ್ಯೂ ಮಾಡೋಣ. ಇದು ಕಮ್ಮಿ ಅಂದರೆ ನನಗನ್ನಿಸ್ತದೆ ಒಂದು 4 ದಿನ ಆದರೂ ಬೇಕಾಗ್ತದೆ. ನೀವು ಮೈಂಡ್ ಸೆಟ್ ಮಾಡಿ. ಯಾರಿಗಾದ್ರೂ ನಿಮಗೆ ಸೀರಿಯಸ್ ಬೀರಬೇಕಾದ್ರೆ ಸೀರಿಯಸ್ ಆಗಿ ಹೇಳ್ತೀನಿ. ಯಾಕೆಂದರೆ ಕೆಲವರು ಎಂಟಿಟಿ ಮಾಡ್ತೀವಿ, ಫಟ್ ಹೇಳ್ತಾ ಹೋಗ್ತಾರೆ. ಅಫ್ಕೋರ್ಸ್ ಅವರಿಗೆ ಟೈಮ್ ಇರೋದಷ್ಟೇ. ಬಟ್ ಇದನ್ನು ನಿಮಗೆ ಕ್ಲಿಯರ್ ಅರ್ಥ ಮಾಡಬೇಕಾದ್ರೆ ನಾನೀಗ ನಿಮಗೆ ಇದನ್ನು ಹೇಗೆ ಹೇಳೋದಂತ ಅದನ್ನು ಕಲಿಸ್ಕೊಡ್ತು. ನೀವು ಪಾಠ ಮಾಡೋದಲ್ಲ ಇದು. ಟೀಚರ್ಸ್ ಟ್ರೈನಿಂಗ್. ನೀವೆಲ್ಲ ಟೀಚರ್ಸ್ ಇದ್ದರೆ ನಿಮಗೆ ಟ್ರೈನಿಂಗ್ ಕೊಡುವಂಥ. ಓಕೆ, ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಇದನ್ನು ಪುನಃ ಕಂಟಿನ್ಯೂ ಮಾಡೋಣ, 1 by 1. ಇಟ್ಸ್ ಎ ಬಿಗ್ ಸಬ್ಜೆಕ್ಟ್. ಸೊ ಸೆಕೆಂಡ್ ಸ್ಟಾರ್ಟ್ ಆಗ್ತದೆ, ನಾಲೆಡ್ಜ್, ವೇರ್ ಆ್ಯಂಡ್ ಹೌ ಟು ಗೆಟ್ ದ ನಾಲೆಡ್ಜ್. ಈ ಬಿಸ್ನೆಸ್ ಮಾಡೋಕ್ಕೆ ನಿಮಗೆ ನಾಲೆಡ್ಜ್ ಬೇಕು, ಎಲ್ಲಿಂದ ಸಿಗ್ತದೆ ಅದು ಗೊತ್ತಾಗ್ತದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಏನಾದರೂ ಕ್ವಶನ್ಸ್ ಇದ್ದರೆ, ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಒಂದು 4-5 ದಿವಸ ಹೊಸಬ್ರನ್ನ ಪ್ರಮೋಟ್ ಮಾಡಬೇಡಿ. ಸೊ ನೀವೇ ಕುತ್ಕೊಳ್ಳಿ, ನೀವೇ ಕಲೀರಿ, ಮತ್ತೆ ನೀವೇ ಹೊಸಬ್ರನ್ನ ಪ್ರಮೋಟ್ ಮಾಡಲಿಕ್ಕೆ ಇದು ಈಸಿ ಆಗ್ತದೆ. ಓಕೆ, ಥ್ಯಾಂಕ್ ಯು. ಯಾರಾದರೂ ಕೇಳಲಿಕ್ಕೆ ಏನಾದರೂ ಇದೆ ಕೇಳ್ಬೋದು. ಸರ್ ಬ್ಯೂಟಿಫುಲ್ ಟ್ರೈನಿಂಗ್ ಸರ್. ಒನ್ ಆಫ್ ದ ಬೆಸ್ಟ್ ಟ್ರೈನಿಂಗ್ ಸರ್. ನನಗೆ ತುಂಬ ಇಷ್ಟ ಆಯಿತು. ಇದು ಟ್ರೈನಿಂಗ್ ಏನು ಗೊತ್ತುಂಟಾ ಮೂರ್ತಿಯವರೇ, ಇದಕ್ಕೆ ಕೋರ್ ಟ್ರೈನಿಂಗ್ ಅಂತ ಹೇಳ್ತಾರೆ. ಸೊ ಇದು ನಾವು ಪೇಯ್ಡ್ ಟ್ರೈನಿಂಗ್ ಮಾಡಬೇಕು. ಈಗ ಫ್ರೀ ಟ್ರೈನಿಂಗ್ ಮಾಡಿದ್ರೆ ಜನರಿಗೆ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಇದು ಅರ್ಥ ಆಗೋದಿಲ್ಲ ಕೆಲವರಿಗೆ. ಈಗ ನಿಮ್ಗೆ ಅರ್ಥ ಆಯ್ತು ಅಂದ್ರೆ ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ. ಇವ್ರು ನಾನು ಇದಕ್ಕೆ ನನಗೆ ಹೊಟ್ಟೆ ನೋವು ಅಂತ ಬಂದಿದ್ದೀನಿ, ಇದು ಏನು ಹೇಳ್ತಾರೆ ಇವರು, ನಾನೊಂದು ನನಗೆ ಪ್ರಾಬ್ಲಮ್ ಅಂತ ಅಂದ್ರೆ ಅವ್ರಿಗೆ ಕಲಿಬೇಕು. ಬಿಸ್ನೆಸ್ ಮಾಡೋರು ಕಲಿಬೇಕಾಗ್ತದೆ. ಕರೆಕ್ಟ್. ಯು ಆರ್ ರೈಟ್. ಬೇಸಿಕ್, ದಿಸ್ ಈಸ್ ಬೇಸಿಕ್. ಇದನ್ನ ನಾವು ಕರೆಕ್ಟ್ ಮಾಡಿದ್ರೆ ಅಂತ ಹೇಳಿದ್ರೆ ಎವ್ರಿಥಿಂಗ್ ಮತ್ತೆ 1 by 1. ನೀವು ನೋಡಿ ನಮ್ಮ ಟೀಮಲ್ಲಿ ಈಗ ಮಾಲ್ತೇಶ್ ಇರ್ಬೋದು, ಅಶೋಕ್ ಚೇರಿಗಾರ್ ಇರ್ಬೋದು, ಆನಂದ್ ಮಸ್ತ್, ಇವರೆಲ್ಲ ಕಂಟಿನ್ಯೂಸ್, ಶೈಲಾ ಶೆಟ್ಟಿ ಅವರು ಇರ್ಬೋದು, ಎಲ್ಲ ಕಂಟಿನ್ಯೂಸ್ ಎಷ್ಟು ವರ್ಷದಿಂದ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರು ಸ್ಪೀಕರ್ ಆಗಿದ್ದಾರೆ. ಸೊ ಅದರಿಂದ ಕಂಟಿನ್ಯೂಸ್ ಟ್ರೈನಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಜನ ಏನು ಮಾಡ್ತಾರೆ, ಸೊ ನಿಮ್ಮ ಸ್ಪಾನ್ಸರ್ಸು ಅಪ್ಲೈನ್ ಇರ್ತಾರಲ್ಲ ಅವರೆಲ್ಲ ನೋಡಿ. ಈಗ ನಮಗೂ ಬೇಕಾದಷ್ಟು, ನನಗೆ ಪ್ರೊಫೆಸರ್ ಇದ್ದ ಅಪ್ಲೈನ್ 17ನೇ ಜನರೇಷನ್ ಅಲ್ಲಿದ್ದ ಪ್ರೊಫೆಸರ್, ನನಗಿಂತ 17 ಜನ ಇದ್ದಾರೆ. ನಂತರ ಪ್ರೊಫೆಸರ್ 17 ಜನ ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ. ನಮಗೆ ಕೆಳಗಡೆ ಬೇಕಾದಷ್ಟು ಜನ ಇದ್ದಾರೆ, ಲೀಡರ್ಸ್ ಕೂಡ. ಅವರು ಕೂಡ ಸೀರಿಯಸ್, ತುಂಬ ಜನ ಸೀರಿಯಸ್ ಇದೆ, ಸುಮಾರು ಸೀರಿಯಸ್ ಇಲ್ಲ. ಸೊ ಸೀರಿಯಸ್ ಇದ್ದವ್ರು ಮೀಟಿಂಗ್ ಅಟೆಂಡ್ ಆಗ್ತಾರೆ, ನಾವು ಕಲಿಬೇಕಂತ ಬರ್ತಾರೆ. ಅಂದರೆ ಅವರವರ ಆಟಿಟ್ಯೂಡ್ ಅಲ್ಲ, ನಾವು ಅದಕ್ಕೇನು ಹೇಳಲಿಕ್ಕೆ ಆಗೋದಿಲ್ಲ. ದಿಸ್ ಇಸ್ ದೇರ್ ಆಟಿಟ್ಯೂಡ್. ಕೆಲವರು ರೆಡಿ ಇರ್ತಾರೆ, ಕೆಲವರು ರೆಡಿ ಇರುವುದಿಲ್ಲ. ಸೊ ಹಾಗಾಗಿ ನೀವಂತೂ ರೆಡಿ ಇದ್ದೀರಿ, ಡೆಫಿನೆಟ್ಲಿ ನಿಮಗೆ ಫ್ಯೂಚರ್ ಬ್ರೈಟ್ ಇದೆ. ನೀವು ಇದನ್ನ ಕಲೀರಿ. ನಾನು ಹೇಳ್ತೀನಿ ನೋಡಿ, ಒಂದು ದಿವಸ ನಾನು ಆಗ ಮಾವಿನ ಅದು ಓಟೆದು ಹೇಳಿದೆ ನಿಮ್ಗೆ, ಅದು ಎಷ್ಟು ದೊಡ್ಡದಾಗಿ ಹೇಗೆ ಬೆಳೀತದೆ ಅಂತ ನನಗೆ ಗೊತ್ತಿಲ್ಲ. ಸೊ ನೀವು ಫಸ್ಟ್ ಕಲೀರಿ, ಮತ್ತೆ ನೀವು 6 ಜನ ರೆಡಿ ಮಾಡಿ ನೋಡಿ ಹೇಗೆ ಬೆಳೀತದಂತ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಕ್ಲೋಸ್ ಮಾಡೋಣ ಅಶೋಕ್. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಕ್ಲೋಸ್ ಮಾಡಿ. ಥ್ಯಾಂಕ್ ಯು.